ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಹರ್ಷ ದಿಕ್ಸೂಚಿ ಹೋಲಿಸ್ಟಿಕ್ಸ್. ನಾವು ಪಾಮ್ ಅಂತ ಏನು ಕರಿತೀವಿ, ಬೆರಳುಗಳು ಬಿಟ್ಟು ಮಿಕ್ಕಿದ ಜಾಗ ಏನಿದೆಯಲ್ವಾ, ಈ ಜಾಗನ ನಾವು ಬಾಡಿ ಅಂತ ಕರಿತೀವಿ. ಇದನ್ನು ಹೆಡ್ ಅಂತ ಕರಿತೀವಿ. ಇದು ಎರಡು ಲೆಗ್ಸು ಮತ್ತು ಹ್ಯಾಂಡ್ಸು. ಸೊ ಇದನ್ನೆಲ್ಲ ನಾವು ಪ್ರಾಜೆಕ್ಟ್ರಿ ಆರ್ಗನ್ಸ್ ಅಂತ ಕರಿತೀವಿ. ಪ್ರೊಜೆಕ್ಟ್ರಿ ಆರ್ಗನ್ಸ್ ಹೇಳೋವಾಗ ಒಂಚೂರು ಹೆಚ್ಚು ಕಡಿಮೆ ಇರುತ್ತೆ. ಪ್ರೊಜೆಕ್ಟರಿ ಆರ್ಗನ್ಸ್ ಇದು ಈ 4 ನಿಮ್ಮ ದೇಹದಲ್ಲಿ ಇಷ್ಟೇ ಇರೋದು ಪ್ರೊಜೆಕ್ಟರಿ ಆರ್ಗನ್ಸ್. 2 ಕೈ ಇದೆ, 2 ಕಾಲಿದೆ, 1 ತಲೆ ಇದೆ. ಅದು ಬಿಟ್ಟು ಬೇರೆ ಯಾರಿಗಾದ್ರೂ ಎಕ್ಸ್ಟ್ರಾ ಇದ್ರೆ ಹೇಳಿ. ಸೊ ಇದನ್ನು ಪ್ರೊಜೆಕ್ಟರಿ ಆರ್ಗನ್ಸ್ ಅಂತಲೇ ಕರಿತೀವಿ ನಾವು. ಸೊ ಅದರಲ್ಲಿ ನಾವು ನೆನ್ನೆ ಎಲ್ಲ ನೋಡಿದ್ದೀವಿ, ನಿಮ್ಮ ಮುಂದೆ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ಸಂಪೂರ್ಣವಾಗಿ. ದ ಥಂಬ್ ಈಸ್ ದ ಹೆಡ್, ಎಬೋ ದ ಡಯಾಫ್ರಮ್. ನಿಮ್ಗೇನು ಲೈನ್ ಕಾಣಿಸ್ತಾ ಇದೆ, ಲಂಗ್ಸು, ಹಾರ್ಟು ಮತ್ತು ತಂಬು, ಟಾಪ್ ಆಫ್ ದ ಟಂಬು. ಸೊ ಇದಿಷ್ಟು ಎಬೋ ದ ಡಯಾಫ್ರಮ್ ಅಂತ ಕರಿತೀವಿ. ವ್ಯಕ್ತಿಗೆ ಡಯಾಫ್ರಮ್ ಮೇಲ್ಗಡೆ ಇದ್ದಾಗ ನೀವು ಕೈನ ಇದೇ ರೀತಿಯಾಗಿ ಇಟ್ಕೊಂಡು ನೋಡಬೇಕು. ಟ್ರೀಟ್ ಮಾಡಬೇಕಾದ್ರೂ ಇದೇ ರೀತಿಯಲ್ಲಿ ಇಟ್ಕೊಂಡು ನೀವು ಟ್ರೀಟ್ ಮಾಡಬೇಕು. ಸೊ ಬಿಲೋ ದ ಡಯಾಫ್ರಮ್ ಅಂತ ಬಂದಾಗ ನೀವು ಕೈಗಳನ್ನ ಹೀಗಿಟ್ಕೋಬೇಕು. ಹೀಗಿಟ್ಕೊಂಡು ಅವ್ರಿಗೆ ಟ್ರೀಟ್ ಮಾಡಬೇಕು. ನೆನ್ನೆ ನಾವು ಹೇಳಿದ್ದೀವಿ, ನಮ್ಮ ದೇಹನ 4 ಭಾಗಗಳನ್ನಾಗಿ ಮಾಡ್ತೀವಿ. ಮೊದಲನೇದಾಗಿ ನೋವೆಲ್ ಸೆಂಟರ್, ಹೊಕ್ಕಳು ಭಾಗಕ್ಕೆ ನಾವು ಒಂದು ಅಡ್ಡ ಲೈನ್ ಹಾಕ್ಕೊಂಡು ಉದ್ದಕ್ಕೆ ಮೂಗಿನ ನೇರವಾಗಿ ನಾವು ಒಂದು ಲೈನನ್ನು ಹಾಕ್ಕೊಂಡಾಗ ನಮ್ಮ ದೇಹ 4 ಭಾಗಗಳಾಗುತ್ತೆ. ಅದನ್ನು ನಾವೇನು ಮಾಡ್ತೀವಿ, ಹೊಕ್ಕಳಿನಿಂದ ಮೇಲ್ಭಾಗ ಬಲಭಾಗ, ಹೊಕ್ಕಳಿನಿಂದ ಮೇಲ್ಭಾಗ ಎಡಭಾಗ ಅಂತ ತಗೊಳ್ತೀವಿ, ಮತ್ತು ಹೊಕ್ಕಳಿನಿಂದ ಕೆಳಗಡೆದು ಬಲಭಾಗ ಮತ್ತು ಎಡಭಾಗ ಅಂತ ತಗೊಳ್ತೀವಿ. ಈ 4 ಭಾಗಗಳನ್ನಾಗಿ ನಾವು ವಿಂಗಡಿಸ್ಕೊಳ್ತೀವಿ ನಮ್ಮ ದೇಹವನ್ನು. ಇದು ತುಂಬ ಇಂಪಾರ್ಟೆಂಟು. ಇದೊಂದು ಪ್ರಿನ್ಸಿಪಲ್ ಅಂತಲೇ ನೀವು ಜ್ಞಾಪಕ ಇಟ್ಕೊಳ್ಳಿ. ನೀವು ಟ್ರೀಟ್ ಮಾಡಬೇಕಾದ್ರೆ, ಸೊ ಪ್ರೋಟೋಕಾಲ್ಸು ಮತ್ತು ಟ್ರೀಟ್ಮೆಂಟ್ ಸೆಷನಲ್ಲಿ ನಿಮಗೆ ಇಂಪಾರ್ಟೆಂಟ್ ಇದು. ನೀವು ಟ್ರೀಟ್ ಮಾಡಬೇಕಾದ್ರೂ ಈ ಒಂದು ಐಡಿಯಾಲಜಿ ಇಟ್ಕೊಂಡೇ ನೀವು ಟ್ರೀಟ್ ಮಾಡಬೇಕಾಗತ್ತೆ. ನಿಮಗೆ ಸಂಪೂರ್ಣವಾಗಿ ಕಾಣಿಸ್ತಾ ಇದೆ ಇನ್ ಆ್ಯಂಡ್ ಯಾಂಗ್ ಆರ್ಗನ್. ನಮ್ಮ ಅಂಗ ಏನಿದೆ ಇದೆಲ್ಲ ಇನ್ ಪಾರ್ಟ್ ಆಫ್ ದ ಬಾಡಿ ಅಂತ ಕರಿತೀವಿ. ಬ್ಯಾಕ್ ಸೈಡ್ ಏನು ಕಾಣಿಸ್ತಾ ಇದೆ ಇದನ್ನು ಯಾಂಗ್ ಪಾರ್ಟ್ ಆಫ್ ದ ಬಾಡಿ ಅಂತ ಕರಿತೀವಿ. ಇನ್ ಆ್ಯಂಡ್ ಯಾಂಗ್ ಡಿವೈಡ್ ಮಾಡಬೇಕು ಅಂತ ಹೇಳಿದ್ದೀನಿ. ಆ ಇನ್ ಆ್ಯಂಡ್ ಯಾಂಗ್ ಡಿವೈಡ್ ಮಾಡಬೇಕಾದ್ರೆ ಸ್ವಲ್ಪ ಕನ್ಫ್ಯೂಷನ್ನು ಇತ್ತು. ಆ ಕನ್ಫ್ಯೂಷನ್ನ ಕ್ಲಿಯರ್ ಮಾಡಿಬಿಡ್ತೀನಿ. ನೀವೇನು ಇಲ್ಲಿ ಬುಕ್ಕಲ್ಲಿ ನೋಡ್ತಾ ಇದ್ದೀರಲ್ವ, ದಿಸ್ ಇಸ್ ಕಾಲ್ಡ್ ಇನ್ ಆ್ಯಂಡ್ ಯಾಂಗ್ ಆರ್ಗನ್. ಒಬ್ಬ ವ್ಯಕ್ತಿಯ ಇನ್ಸೆಕ್ಟ್ ಸಿಸ್ಟಮಲ್ಲಿ ನಾವು ನೋಡ್ತೀವಲ್ವ, ನೋಡಿ ಈ ರೀತಿಯಾಗಿ ವ್ಯಕ್ತಿ ಬಗ್ಗದಾಗ ಸೂರ್ಯನ ಕಿರಣಗಳು ಎಲ್ಲೆಲ್ಲಿ ಬೀಳ್ತಾ ಇದೆ ಅದನ್ನೆಲ್ಲ ನಾವು ಯಾಂಗ್ ಅಂತ ಕರಿತೀವಿ. ಸೂರ್ಯನ ಕಿರಣ ಬೀಳದೇ ಇರುವ ಜಾಗವನ್ನು ಇನ್ ಅಂತ ಕರಿತೀವಿ. ಹಸ್ತಗಳು ಇನ್ ಪಾರ್ಟ್ ಕಾಣಿಸ್ತಾ ಇದೆ, ಇದು ಯಾಂಗ್ ಪಾರ್ಟ್. ಲೆಗ್ಗಲ್ಲಿ ಬಿಸಿಲು ಬೀಳ್ತಾ ಇದೆ ಈ ಜಾಗಕ್ಕೆ, ಇದನ್ನು ನಾವು ಯಾಂಗ್ ಅಂತೀವಿ. ಮತ್ತು ಪಾದಗಳು ಸಂಪೂರ್ಣವಾಗಿ ಕೆಳಗಡೆದನ್ನು ನಾವು ಇನ್ ಅಂತ ಕರಿತೀವಿ. ಇದನ್ನು ಸ್ಪಷ್ಟವಾಗಿ ಜ್ಞಾಪಕ ಇಟ್ಕೊಳ್ಳಿ. ನಮ್ಮ ದೇಹನೂ ಸಹ ಇದೇ ರೀತಿಯಾಗಿ ಬಣ್ಣ ಬದಲಾಯಿಸಿರುತ್ತೆ ಆ ಜಾಗದಲ್ಲಿ. ಕೆಲವರಿಗೆ ಕಾಣಿಸುತ್ತೆ, ಕೆಲವ್ರಿಗೆ ಕಾಣಿಸಲ್ಲ. ಸ್ವಲ್ಪ ಕಪ್ಪಿರೋರಿಗೆ ಬೇಗ ನಾವು ಐಡೆಂಟಿಫೈ ಮಾಡ್ಬೋದು. ಈ ರೀತಿ ಸ್ಪಷ್ಟವಾಗಿ ಇನ್ ಆ್ಯಂಡ್ ಯಾಂಗ್ನ ನಾವು ಡಿಸೈಡ್ ಮಾಡ್ಕೋಬೇಕಾಗತ್ತೆ. ಫಸ್ಟ್ ನೀವು ಹೇಳಿದ್ದು ಫ್ರಂಟ್ ಪೋರ್ಷನ್ ಆಫ್ ದ ಬಾಡಿ ನೋಡಿ, ಇಲ್ಲಿಂದ ಸೊಂಟದ ತನಕ ಇನ್ನು ಕೈಗಳ ಅರ್ಧ ಇಲ್ಲಿಂದ ಬರುತ್ತೆ. ಹೀಗೆ ನಾವೀಗ ನಿಂತ್ಕೊಂಡಾಗ ಅದೇ ರೀತಿಯಾಗಿ ಇವಾಗ ಏನು ನಾನು ತೋರಿಸ್ದೆ, ಬಿಸಿಲಿನ ಬೆಳಕು ನಮ್ಮ ದೇಹಕ್ಕೆ ಯಾವ ರೀತಿಯಾಗಿ ಬೀಳುತ್ತೆ ಆ ಥರ ಬಗ್ಗಿದಾಗ ಯಾವ ರೀತಿಯಾಗಿ ಬಿಸಿಲಿನ ಕಿರಣಗಳು ಬೀಳುತ್ತೆ, ಎಲ್ಲೆಲ್ಲಿ ಬಿಸಿಲಿನ ಕಿರಣಗಳು ಬೀಳುತ್ತೆ ಅದು ಯಾಂಗ್ ಪಾರ್ಟ್ ಆಫ್ ದ ಬಾಡಿ. ಎಲ್ಲಿ ಬಿಸಿಲಿನ ಕಿರಣಗಳು ಬೀಳಲ್ವ ಅದನ್ನು ಇನ್ ಅಂತ ಕರಿತೀವಿ. ಅದೇ ನಾನು ಹೇಳಿದ್ದು. ಇದು ಪೂರ್ತಿ ನಾವು ಇನ್ ಅಂತ ಕರೆದ್ಬಿಟ್ವಿ. ಇದು ಫ್ರಂಟ್ ಆಫ್ ದ ಬಾಡಿ ಅಂತ ಕರಿತೀವಿ ನಾವು. ಇದನ್ನು ಫ್ರಂಟ್ ಆಫ್ ದ ಬಾಡಿ ನಾವೆಲ್ಲ ಕಲ್ತ್ಬಿಟ್ಟಿದ್ವಿ ಚೆನ್ನಾಗಿ. ಇದು ಫ್ರಂಟ್ ಆಫ್ ದ ಬಾಡಿ, ಇದು ಬ್ಯಾಕ್ ಆಫ್ ದ ಬಾಡಿ, ಇದು ಫ್ರಂಟ್ ಆಫ್ ದ ಬಾಡಿ, ಇದು ಬ್ಯಾಕ್ ಆಫ್ ದ ಬಾಡಿ. ಇದು ಯಾಕೆ ಈ ಕಾಲುಗಳು ಉಲ್ಟಾ ಮಡಿಸ್ಕೊಂತ ಇದಾವಲ್ವಾ? ನಾನು ಇನ್ ಆ್ಯಂಡ್ ಯಾಂಗ್ ಹೇಳ್ತಾ ಇದ್ದೀನಿ. ಸೊಂಟದಿಂದ ಕೆಳಗಡೆ ಯಾಂಗ್ ಆಯಿತು, ಫ್ರಂಟ್ ಆಫ್ ದ ಬಾಡಿ ಇನ್ನು, ಇಲ್ಲಿ ಯಾಕಿದು ಯಾಂಗ್ ಆಗೋಯ್ತು ಅನ್ನೋದು ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ.
ಈಗ ಪಿಕ್ಚರ್ ನೋಡಿದ್ಮೇಲೆ ನಿಮಗೆ ಕ್ಲಾರಿಫಿಕೇಶನ್ ಆಗಿರುತ್ತೆ. ಸೊ ಮುಖದಿಂದ ಇಲ್ಲಿಂದ ಸೊಂಟದ ತನಕ ಫ್ರಂಟ್ ಪಾರ್ಟ್ ಏನಿದೆ ಅದು ಇನ್ನು, ಅಲ್ಲಿಂದ ಕೆಳಗಡೆ ಕಾಲುಗಳು ತಗೊಂಡಾಗ ಅದು ಯಾಂಗು, ಹಿಂದೆಯಿಂದ ತಗೊಂಡಾಗ ಸೊಂಟದವರೆಗೂ ಯಾಂಗು, ಸೊಂಟದಿಂದ ಕೆಳಗಡೆಗೆ, ಸೊ ಅದು ಒನ್ಸ್ ಅಗೇನ್ ಇನ್ ಆಗುತ್ತೆ. ಅದು ಕನ್ಫ್ಯೂಷನ್ ಬೇಡ, ಮುಂದಕ್ಕೆ ಹೋಗ್ತಾ ಹೋಗ್ತಾ ನಿಮ್ಗೆ ಅರ್ಥ ಆಗುತ್ತೆ. ನಿಮ್ಗೆ ಎಲ್ಲಿ ಕನ್ಫ್ಯೂಷನ್ ಆಗುತ್ತೆ ಅಂದರೆ ಈ ಕಾಲುಗಳು, ಮೊಣಕಾಲುಗಳು ನಾವು ಟ್ರೀಟ್ ಮಾಡ್ಬೇಕಾದ್ರೆ ನಿಮ್ಮ ಕಾಲುಗಳು ಹಿಂದಕ್ಕೆ ಬೆಂಡ್ ಆಗ್ತಾ ಇರೋದು, ಹಿಂಗೆ ಇಟ್ಕೊಂಡಾಗ ನಮ್ಮ ಕೈ ನೋಡಿ ಮುಂದಕ್ಕೆ ಹಿಂಗೆ ಬೆಂಡ್ ಆಗುತ್ತಲ್ವ, ನಮ್ಮ ಕಾಲುಗಳು ಮುಂದಕ್ಕೆ ಬೆಂಡ್ ಆಗೋದಿಲ್ಲ, ಹಿಂದಕ್ಕೆ ಬೆಂಡ್ ಆದಂಗೆ ಅನಿಸುತ್ತೆ ನಮಗೆ. ಕರೆಕ್ಟಾ? ಸೊ ಇನ್ ಆ್ಯಂಡ್ ಯಾಂಗ್ ಪೊಸಿಷನ್ ತೊಗೊಂಡಾಗ ನಿಮ್ಮ ಕಾಲುಗಳು ಎರಡೂ ಒಳಗಡೆ ಇನ್ ಭಾಗಕ್ಕೆ ಹಿಂಗೆ ಬೆಂಡ್ ಆಗೋದು. ನಿಮ್ಮ ಆ್ಯಕ್ಷನ್ ಬಂದು ಇನ್, ಇದು ಫ್ರಂಟ್ ಆಫ್ ದ ಬಾಡಿ, ಇದು ಇನ್ನು ಹಿಂಗೆ ಬೆಂಡ್ ಆದಾಗ ಕಾಲುಗಳು ಹಿಂಗೆ ಬೆಂಡ್ ಆಗಬೇಕು ಅಂತ ಯೋಚನೆ ಮಾಡ್ತೀವಿ, ಹಂಗೆ ಬೆಂಡ್ ಆಗಲ್ಲ ಅದು. ಸೊ ಇನ್ ಆ್ಯಂಡ್ ಯಾಂಗು ಸೊಂಟದಿಂದ ಕೆಳಗಡೆ ಬದಲಾಗುತ್ತೆ. ಸೊ ಕಾಲುಗಳು ಹೇಗೆ ಬೆಂಡ್ ಆಗ್ತಾ ಇದೆ, ಇನ್ಸೈಡ್ ಬೆಂಡ್ ಆಗ್ತಾ ಇದೆ, ಜ್ಞಾಪಕ ಇರಲಿ, ಕನ್ಫ್ಯೂಷನ್ ಬೇಡ. ಅದು ಇರೋದೇ ಹೀಗೆ ಸೃಷ್ಟಿಯಲ್ಲಿ. ನಿಮ್ಮ ಪ್ರೊಜೆಕ್ಟರಿ ಆರ್ಗನ್ಸ್ 5 ಹೇಳಿದ್ದೀನಿ. ಒಂದು ಹೆಡ್, ಇದು ಒಂದು ರೈಟ್ ಹ್ಯಾಂಡ್, ರೈಟ್ ಲೆಗ್, ಲೆಫ್ಟ್ ಲೆಗ್, ಲೆಫ್ಟ್ ಹ್ಯಾಂಡ್. ಕರೆಕ್ಟಾಗಿದೆಯಲ್ವಾ? ನಾವು ಯಾಕೆ ಲೆಫ್ಟ್ ಹ್ಯಾಂಡ್ ಎಲ್ಲ ಪಿಕ್ಚರಲ್ಲಿ ತೋರಿಸ್ತೀವಿ, ನಿಮಗೆ ಡೆಮೋ ಕೊಡಬೇಕಾದ್ರೂ ನಿಮ್ಗೆ ಹೇಳ್ಕೊಡ್ಬೇಕಾದ್ರೂ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ತೀವಿ, ಒಂದೇ. ನಾವು ಬಲಗೈನ ಹೆಚ್ಚು ನಾವು ಬಳಸ್ತೀವಿ ಅನ್ನೋ ಉದ್ದೇಶ, ಅದು ಬಿಟ್ಟು ಬೇರೆ ಇನ್ನೇನಿಲ್ಲ. ಇದರಲ್ಲಿ ಸಂಪೂರ್ಣವಾಗಿ ನೀವು ಯಾವುದೇ ವ್ಯಕ್ತಿಯ ಕೈಯನ್ನು ನೋಡಿದ ತಕ್ಷಣವೇ ನಿಮ್ಗೆ ಈ ರೀತಿಯಾಗಿ ಕಾಣಿಸ್ಬೇಕು. ಇದನ್ನು ಎಷ್ಟು ಅಭ್ಯಾಸ ಮಾಡ್ತಾ ಹೋಗ್ತೀರೋ ಅಷ್ಟು ಸ್ಪಷ್ಟವಾಗಿ, ಅಷ್ಟು ಚೆನ್ನಾಗಿ ನಿಮ್ಮ ಡಯಾಗ್ನೈಸಿಂಗ್ ಸಿಸ್ಟಮು ಪ್ರಿಸೈಸ್ ಆಗಿರುತ್ತೆ. ಪ್ರಿಸೈಸ್ ಆಗಿದ್ದರೆ ಈವನ್ ರಾಂಗ್ ಟ್ರೀಟ್ಮೆಂಟ್ ಆಲ್ಸೋ ವರ್ಕ್ಸ್. ನೀವು ಡಯಾಗ್ನೈಸ್ ಕರೆಕ್ಟಾಗಿ ಮಾಡಿ ತಪ್ಪು ಟ್ರೀಟ್ಮೆಂಟ್ ಕೊಟ್ಟರು ಸಹ ಅದು ಕರೆಕ್ಟಾಗಿ ಕೆಲಸ ಮಾಡುತ್ತೆ. ದಿಸ್ ಈಸ್ ಅ ಸೀಕ್ರೆಟ್ ಆಫ್ ಸುಜೋಕು. ಅದು ಹೆಂಗೆ ಅಂತ ನೀವು ಯೋಚನೆ ಮಾಡ್ಬೋದು. ನೀವು ಪ್ರಾಕ್ಟಿಕಲ್ ಸೆಷನ್ ಸ್ಟಾರ್ಟ್ ಮಾಡಿದ್ಮೇಲೆ ನೀವು ಮಾಡಿರೋ ಮಿಸ್ಟೇಕ್ಸ್ ನಿಮ್ಮನ್ನು ಸರಿಪಡಿಸುತ್ತೆ. ನೀವು ಏನೇ ತಪ್ಪು ಮಾಡಿದ್ರೂ ಸಹ ಅಲ್ಲಿ ಸರಿಯಾಗಿ ವರ್ಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಕೊಡ್ತೀನಿ. 2 ಕೈಗಳು, ಮೊಣಕಾಲು ನೋವಿದೆ ಅಂತ ಬರ್ತೀರಾ, ನೀವು ಕೈಗಳನ್ನ ನೋಡ್ತೀರಾ, ಮೊಣಕಾಲು 2 ಸೆಲೆಕ್ಟ್ ಮಾಡ್ಕೊಳ್ತೀರಾ. ಇಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಅವ್ರು ಕಾಲು ಹೇಳ್ತಾರೆ. ಕಾಲು ಹೇಳಿದಾಗ ನಿಮಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ. ಅವ್ರು ಹೇಳ್ತಾರೆ ಕಾಲಲ್ಲಿ ಪೈನೇ ಇಲ್ವಲ್ಲ, ಸೊ ಇಲ್ಲಿ ಪೈನ್ ಇದೆ, ಆಯಿತು ಇಲ್ಲಿ ಪೈನ್ ಇದೆ, ಇದನ್ನು ಕೊಟ್ಬಿಡ್ತೀನಿ ಅಂತ. ನೋಡಿ, ಇದು ಒಂದು ಎಡಗಾಲು, ಇದು ಒಂದು ಬಲಗಾಲು. ಅವ್ರಿಗೆ ಬಲಗಾಲು ನೋವು ಇರುತ್ತೆ. ಇನ್ಫ್ಯಾಕ್ಟ್ ನಿಮಗೆ ಎಡಗಾಲಲ್ಲಿ ಪೈನ್ ಕಾಣಿಸ್ಕೊಳ್ಳುತ್ತೆ. ನೀವೇನು ಮಾಡ್ತೀರಾ? ನಾವು ಹೇಳಿದ್ದೀವಿ ಎಲ್ಲಿ ಪೈನ್ ಇರುತ್ತೋ ಅಲ್ಲಿ ಟ್ರೀಟ್ಮೆಂಟ್ ಕೊಡಿ, ಇಲ್ಲದೇ ಇರೋ ಕೂಡ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ಇಲ್ಲಿ ಕೊಟ್ಟರು ವರ್ಕ್ ಆಗುತ್ತೆ, ಪೈನ್ ಇಲ್ಲದೇ ಇರೋ ಜಾಗದಲ್ಲಿ ಕೊಟ್ಟರು ವರ್ಕ್ ಆಗುತ್ತೆ. ಅಕಸ್ಮಾತ್ ಇಲ್ಲಿ ಕೊಟ್ಟರು ಯಾಕೆ ವರ್ಕ್ ಆಗುತ್ತೆ ಇಲ್ಲಿ? ಇದನ್ನು ನಾವು ಒಂದು ಇನ್ಸೆಕ್ಟ್ ಸಿಸ್ಟಮ್ ಅಂತ ತಗೊಂಡಾಗ ನೋಡಿ, ಇಲ್ಲಿ ಪೈನ್ ಇರುತ್ತೆ, ಇದು ಎಡಗಾಲೇನೆ, ಇದು ಬಲಗಾಲಲ್ಲಿ ಪೈನ್ ಕಾಣಿಸ್ತಾ ಇಲ್ಲ ನಿಮಗೆ, ಎಡಗಾಲಲ್ಲಿ ಕಾಣಿಸ್ತಾ ಇದೆ. ಈ ಜಾಗದಲ್ಲಿ ನಿಮಗೆ ಪೈನ್ ಕಾಣಿಸ್ತಾ ಇದೆ. ಪೇಷಂಟ್ಗೆ ಎಡಗಾಲ್ಗೆ ನೀವು ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಕೊಡ್ತಾ ಇದ್ದೀರಾ. ಈ ಪಾಯಿಂಟಲ್ಲಿ ಟ್ರೀಟ್ಮೆಂಟ್ ಕೊಟ್ಟಾಗ ಇದನ್ನು ನಾನು ಇನ್ಸೆಕ್ಟ್ ಸಿಸ್ಟಮ್ ಆಗಿ ತೊಗೊಳ್ತೀನಿ. ಇನ್ಸೆಕ್ಟ್ ಸಿಸ್ಟಮ್ ಆಗಿ ತಗೊಂಡಾಗ ಇದು ರೈಟ್ ಲೆಗ್ ಆಗುತ್ತೆ, ಇದು ಲೆಫ್ಟ್ ಲೆಗ್, ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡು, ಇದು ಪೂರ್ತಿ ಇನ್ಸೆಕ್ಟ್ ಸಿಸ್ಟಮ್ ಆಗಿ ತೊಗೊಂಡಾಗ. ಇದೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸುಮಾರು ಕಡೆ ಇದೇ ಥರ ಅದು ಕೋಇನ್ಸಿಡೆನ್ಸ್ ಆಗ್ತಾ ಇದೆ, ಆಗಿದೆ ಸಹ. ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಮೇಲೆ ಗೊತ್ತಾಗುತ್ತೆ. ಅದು ಕರಸ್ಪಾಂಡೆನ್ಸು ಇನ್ಸೆಕ್ಟು ಮೈಕ್ರೋ ಮತ್ತು ಮಿನಿ ಸಿಸ್ಟಮಲ್ಲಿ ತೊಗೊಂಡಾಗ. ಸೊ ನೀವು ಇಲ್ಲಿ ಕೊಟ್ಟಾಗ ಏನಾಗುತ್ತೆ, ಬಲಗಾಲು ನೋವು ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ. ಒನ್ಸ್ ಅಗೇನ್ ಕನ್ಫ್ಯೂಷನ್ನು, ನಾನು ಕೊಟ್ಟಿದ್ದು ಎಡಗಾಲು, ಬಲಗಾಲು ಹೆಂಗಾಯಿತು ಅನ್ನೋದು ಬರುತ್ತಲ್ವ. ಸೊ ಇನ್ಸೆಕ್ಟ್ ಸಿಸ್ಟಮಲ್ಲಿ ಅದು ವರ್ಕ್ ಆಗುತ್ತೆ. ಇನ್ನು ಮೈಕ್ರೋ ಮಿನಿ ಸಿಸ್ಟಮ್ಗೆ ಹೋದಾಗ ಎಲ್ಲ ಕಡೆ ಎಲ್ಲ ಜಾಯಿಂಟಲ್ಲೂ ನಾವು ಮಸಾಜ್ ಮಾಡಿದಾಗ ಅದು ಸಹ ವರ್ಕ್ ಆಗ್ತಾ ಹೋಗುತ್ತೆ. ದಿಸ್ ಇಸ್ ದ ಬ್ಯೂಟಿ ಆಫ್ ದ ಸುಜೋಕು. ಪ್ರತಿಯೊಂದು ಪೇಷಂಟ್ಗೂ ಹೇಳಿ, ಎಲ್ಲ ಜಾಯಿಂಟ್ಗಳನ್ನು ದಿನ ಬೆಳಿಗ್ಗೆ ಎದ್ದು ಒಂದು 10ರಿಂದ 20 ಸಾರಿ ಈ ಥರ ಪ್ರೆಸ್ ಮಾಡಬೇಕು, ಈ ಥರ ಮಸಾಜ್ ಮಾಡ್ಕೊಳ್ಳಿ. ಎಲ್ಲ ಜಾಯಿಂಟ್ಗಳು ಮಸಾಜ್ ಮಾಡಿದ್ರೆ ಆಯಿತು.
ಅವ್ರಿಗಿರೋ ಕಾಯಿಲೆ ಇಲ್ಲದೇ ಇರೋ ಕಾಯಿಲೆ ಎಲ್ಲನೂ ಅವನಿಗೆ ಗೊತ್ತಿಲ್ದಿರೋ ಹಾಗೆ ವಾಸಿ ಆಗ್ತಾ ಹೋಗುತ್ತೆ. ದಿಸ್ ಈಸ್ ದ ಸೀಕ್ರೆಟ್ ಆಫ್ ಸುಜು. ಪ್ರತಿಯೊಂದು ಪೇಷಂಟ್ಗೂ ಮಸಾಜ್ ಮಾಡೋಕ್ಕೆ ಹೇಳಿ. ಪೇಷಂಟ್ ಅಲ್ಲದೆ ಇರೋರು ಮಸಾಜ್ ಮಾಡ್ಕೊಳ್ಳಿ, ಹೀಲರ್ಸ್ ಆಗಿರೋರು ನೀವು ಮಸಾಜ್ ಮಾಡ್ಕೊಳ್ಳಿ. ನೀವು ಮಸಾಜ್ ಮಾಡಿಕೊಂಡ್ರೆ ಡೆಫಿನೆಟ್ ಆಗಿ ನಿಮಗೆ ಫೀಲ್ ಆಗುತ್ತೆ ನನ್ನಲ್ಲಿ ಏನೇನು ಚೇಂಜಸ್ ಆಯಿತು ಅಂತ. ನಾವು ಇದಕ್ಕೂ ಮುಂಚೆ ಎಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ 200 ಚಪ್ಪಾಳೆ ಹೊಡಿಸ್ತಾ ಇದ್ವಿ. ಹೀಗೆ ಜೋರಾಗಿ, ಎಷ್ಟು ಜೋರಾಗಿ ಅಂದರೆ ಆ ಫೋರ್ಸ್ಗೆ ಈ ಫೋರ್ಸಲ್ಲಿ ಬರಬೇಕು ಚಪ್ಪಾಳೆ. ಈ ಫೋರ್ಸಲ್ಲಿ ಬಂದಾಗ ನಿಮಗೆ ಇಲ್ಲಿ ಎನರ್ಜಿ ಫ್ಲೋ ಸ್ಟಾರ್ಟ್ ಆಗುತ್ತೆ. ಎನರ್ಜಿ ಇಸ್ ನಥಿಂಗ್ ಬಟ್ ಒನ್ಸ್ ಅಗೇನ್ ಬ್ಲಡ್ ಸರ್ಕ್ಯುಲೇಷನ್. ನಿಮ್ಗೆ ಯಾವಾಗ ಎನರ್ಜಿ ಬ್ಲಾಕ್ ಆಗುತ್ತೆ ಪಾಯಿಂಟ್ಗಳಲ್ಲಿ, ಬ್ಲಡ್ ಸರ್ಕ್ಯುಲೇಷನ್ ಸ್ಲೋ ಇರುತ್ತೆ, ನೀವು ಯಾವಾಗ ಇದನ್ನು ಜೋರಾಗಿ ಅಕ್ಯುಪ್ರೆಷರ್ ಅಥವಾ ಒಂದೇನೋ ಒಂದು ಶಬ್ದದ ಮುಖಾಂತರವಾಗಿ ನೀವು ಇದನ್ನು ಯಾವಾಗ ಪ್ರೆಷರ್ ಕೊಡ್ತೀರಾ, ಈಕ್ವಲ್ ಪ್ರೆಷರ್ ಕೊಟ್ಟಾಗ ಇಷ್ಟು ಪಾಯಿಂಟ್ಸು ನಿಮಗೆ ಗೊತ್ತಿದ್ದು ಅಥವಾ ಗೊತ್ತಿಲ್ಲದೆ ಇರೋನೋ ಅಲ್ಲಿ ಸರ್ಕ್ಯುಲೇಷನ್ ಸ್ಟಾರ್ಟ್ ಆಗುತ್ತೆ. ಎನಿ ಬ್ಲಾಕೇಜಸ್ ಇನ್ ದ ಕರೆಸ್ಪಾಂಡೆನ್ಸ್ ಇನ್ಸೆಟ್ ಸಿಸ್ಟಮ್, ಎನರ್ಜಿ ಬ್ಲಾಕೇಜ್ ಇತ್ತು, ಅದು ಸಂಪೂರ್ಣವಾಗಿ ಕ್ಲಿಯರ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಸ್ಟಾರ್ಟ್ ಆಗುತ್ತೆ. ನಿಮಗೆ ಗೊತ್ತಿಲ್ಲದಿರೋ ಹಾಗೆ ನಿಮಗೆ ಆಟೋಮೆಟಿಕ್ಕಾಗಿ ಹೀಲಿಂಗ್ ಸ್ಟಾರ್ಟ್ ಆಗುತ್ತೆ. ದಿಸ್ ಈಸ್ ಒನ್ ಆಫ್ ದ ಬ್ಯೂಟಿ. ಈಗ ನಿಲ್ಲಿಸಿದ್ದೀವಿ ನಾವು ಇದನ್ನು, ಯಾಕೆಂದರೆ ಜನ ಚಪ್ಪಾಳೆ ತಟ್ಟಕ್ಕೂ ಇಲ್ಲ, ಪ್ಲಸ್ ನಗೋದು ಇಲ್ಲ. ಸುಜೋಕ್ ಸ್ಮೈಲ್ ಮೆಡಿಟೇಷನ್ ಅಂತ ಇದೆ. ಮೆಡಿಟೇಷನ್ ಅಂದರೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದಲ್ವಾ, ನಮ್ಮ ಸುಜೋಕಲ್ಲಿ ನಗೋದೇ ಒಂದು ಮೆಡಿಟೇಷನ್ನು. ಲಾಫಿಂಗ್ ಕ್ಲಬ್, ಲಾಫಿಂಗ್ ಕ್ಲಾಸ್ ಎಲ್ಲ ಸ್ಟಾರ್ಟ್ ಆಗಿದೆಯಲ್ವ, ನಮ್ಮ ಸುಜೋಕ್ ಸ್ಮೈಲ್ ಅಕಾಡೆಮಿಯಿಂದ ಸ್ಟಾರ್ಟ್ ಆದಮೇಲೆ ಎಲ್ಲ ಕಡೆ ಲಾಫಿಂಗ್ ಕ್ಲಬ್ ಸ್ಟಾರ್ಟ್ ಆದವು. ನಮ್ಮ ಸುಜೋಕ್ ಸ್ಮೈಲ್ ಥೆರಪಿ ಸ್ಟಾರ್ಟ್ ಆಗಿ ಸುಮಾರು 15 ವರ್ಷದ ಮೇಲೆ ಆಯಿತು, 15-20 ವರ್ಷದ ಮೇಲೆ ಆಯಿತು. ಅಂದರೆ ನಾನು ಬಂದು ಫೀಲ್ಡಿಗೆ ಬಂದಮೇಲೆ, ಅದಕ್ಕೆ ಮುಂಚೆಯಿಂದನೂ ಇತ್ತು, ಸುಮಾರು ಒಂದು 30-40 ವರ್ಷಗಳಿಂದನೂ ಇದೆ. ಸುಜೋಕಲ್ಲಿ ಯಾವಾಗಲೂ ನಗ್ನಗ್ತಾ ಇರೋದು ಸಹ ಒಂದು ಥೆರಪಿ. ಹೀಗಿರೋದು ಈಗ ನೀವು ಹಿಡಿದಿಟ್ಕೊಂಡಿರ್ತೀರ, ಬೈ ಕಾನ್ಷಿಯಸ್ ಆಗಿ ನೀವು ಹಿಡಿದಿಟ್ಕೊಳ್ತೀರಲ್ವಾ, ಹಿಡಿದಿಟ್ಕೊಳ್ಳೋದೇ ಒಂದು ಎಕ್ಸರ್ಸೈಸ್. ನೀವು ಸಂಪೂರ್ಣವಾಗಿ ಈ ಸ್ಮೈಲ್ ಮೆಡಿಟೇಷನ್ನು ಪ್ಲಸ್ಸು ನೀವು ಅಬ್ಸರ್ವ್ ಮಾಡಿರ್ಬೋದು, ನಾನು ಸ್ಪೆಕ್ಸ್ ಆಗ್ತಾ ಇದ್ದೆ ಮುಂಚೆ, ಈಗಲೂ ಮಿಸ್ ಎಲ್ಲೋ ಇದೆ, ಕಾಣಿಸ್ತಾ ಇರಲಿಲ್ಲ. ವಾಟ್ಸಪ್ ನೋಡ್ಬೇಕಾದ್ರೆ ಸ್ಪೆಕ್ಸ್ ಆಗ್ತಾ ಇದೆ, ನಾನು ಸಿಸ್ಟಮ್ ಮುಂದೆ ಕೂತ್ಕೊಂಡೋಗ್ಲೂ ಸ್ಪೆಕ್ಸ್ ಆಗ್ತಾ ಇದೆ, ಕ್ಲಾರಿಟಿ ಇರಲಿಲ್ಲ ಅಂದ್ಬಿಟ್ಟು ಈಗ ಬಿಟ್ಟಿದ್ದೀನಿ. ಲಾಸ್ಟ್ ಆಲ್ಮೋಸ್ಟ್ 1 ತಿಂಗಳು ಮೇಲಾಯಿತು. ಸೇಮು ನಮ್ಮ ಬಸವರಾಜ್ ಸರ್ ಏನು ಎಕ್ಸರ್ಸೈಸ್ ಹೇಳ್ಕೊಟ್ಟಿದ್ದಾರೆ ಅದನ್ನು ಮಾಡಿ ನಿಲ್ಲಿಸಿದ್ದೀನಿ. ಕಂಟಿನ್ಯೂಸ್ ಆಗಿ 15 ದಿವಸ ಮಾಡ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ದೀನಿ. ಆ 15 ದಿವಸದ ರಿಸಲ್ಟೇ ಇಷ್ಟಿದೆ. ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಇನ್ನೂ ಕ್ಲಾರಿಟಿ 100% ಕ್ಲಿಯರ್ ಆಗುತ್ತೆ. ನಾವು ಅದನ್ನು ಒಂದು ಫಾರ್ಮೆಟ್ ಸಹ ಡಿಸೈನ್ ಮಾಡಿದ್ದೀವಿ. ನಮ್ಮ ಹೀಲರ್ ವೀರೇಶ್ ಅವರು ಡಿಸೈನ್ ಮಾಡಿದ್ದಾರೆ ಸ್ಪೆಸಿಫಿಕ್ ಆಗಿ. ಇದು ನಿಮ್ಮಲ್ಲಿ ಯಾರ ಹತ್ರ ಆದರೂ ಇದೆಯಾ? ಅದು ನಾವು ಫಾರ್ಮೆಟ್ ಡಿಸೈನ್ ಮಾಡಿ PDF ಮಾಡಿರೋದು. ನಿಮ್ಮ ತೊಂದರೆಗಳು ಯಾರಾದರೂ ಹೇಳಿದರೆ ನಮ್ಮ ಹತ್ರ ನಾನು ಆ ಫಾರ್ಮೆಟ್ ಕಳಿಸ್ಕೊಟ್ಟಿರ್ತೀನಿ. ನಾನು ನೀವು ಸ್ಪೆಕ್ಸ್ ಅವಾಗಿಂದನೂ ಆಗ್ತಾ ಇದ್ರಲ್ವಾ ಸರ್? ಫಾರ್ಮೆಟ್ ಕಳಿಸಿ ಸರ್, ನನಗೆ ಓದ್ಲಿಕ್ಕೆ ಪ್ರಾಬ್ಲಮ್ ಸರ್. ನಾನು ಹಾಕಿಕೊಳ್ತಿದ್ದೀನಿ, ಕನ್ನಡಕ ಆಗ್ತಾ ಇದ್ರೆ ನನಗೆ ಏನು ಕಾಣಲ್ಲ, ಸಣ್ಣವು ಅಕ್ಷರಗಳು ಬ್ಲರ್ ಆಗುತ್ತೆ ನನಗೆ. ಓಕೆ, ನಂಗೆ ಕನ್ನಡಕ ಹಾಕಿದ್ರೆ ಏನೋ ಕಾಣಿಸಲ್ಲ ಸರ್ ನಂಗೆ. ಬಸವರಾಜ್ ಸರ್ ನೋಡಿ ಅಷ್ಟೊಂದು ವಿಡಿಯೋ ಮಾಡಿದ್ದಾರೆ, ಅವ್ರ ಗುರುಗಳು, ಅವರು ವಿಡಿಯೋ ಮಾಡಿದ್ದಾರೆ, ನೀವು ನೋಡಿಲ್ಲ ಹೌದಾ? ಈಗ PDF ಫಾರ್ಮೆಟ್ ಮಾಡಿದ್ದೀವಿ ನಾವು. ಆ PDF ಫಾರ್ಮೆಟಲ್ಲಿ ಪ್ರತಿಯೊಂದು ಪಾಯಿಂಟ್ಗಳು ಕೊಟ್ಟಿರ್ತೀವಿ ನಾವು, ಅದನ್ನು ಕ್ಲೀನಾಗಿ ವಿತ್ ಪಿಕ್ಚರು ಪಾಯಿಂಟ್ಗಳು ಕೊಟ್ಟಿದ್ದೀವಿ. ಒಂದೊಂದು ಪಾಯಿಂಟನ್ನು ಹೆಂಗೆ ಪ್ರೆಸ್ ಮಾಡಬೇಕು, ಎಷ್ಟೊತ್ತು ಪ್ರೆಸ್ ಮಾಡಬೇಕು ಅನ್ನೋದು ಪೂರ್ತಿ ಡೀಟೇಲ್ ಇದೆ. ಅದನ್ನು ನಾನು ನಮ್ಮ ಹೋಲಿಸ್ಟಿಕ್ಸ್ ಚಾನಲಲ್ಲಿ ಹಾಕ್ತೀನಿ. ಪ್ರತಿಯೊಬ್ಬರು ಅದನ್ನು ಫಾಲೋ ಮಾಡಿ. ಸ್ಪೆಕ್ಸ್ ಹಾಕಿರೋರು ಕರೆಕ್ಟಾಗಿ 1 ತಿಂಗಳಾದಮೇಲೆ ನಿಮ್ಮ ರಿಸಲ್ಟ್ ಏನಿದೆ ಅಂತ ಹೇಳಿ. ಥ್ಯಾಂಕ್ಸ್ ಸರ್. ಇದೊಂದು ಗುರುಗಳು ಕಾಣಿಕೆ. ಇದ್ರ ಜೊತೆಯಲ್ಲಿ ನಮ್ದಲ್ಲ, ಬಸವರಾಜ್ ಗುರುಗಳದು. ಇದ್ರ ಜೊತೆಗೆ ನಾವು ಇನ್ನೊಂದು ಏನು ಅಡಾಪ್ಟ್ ಮಾಡ್ತೀವಿ ಅಂದರೆ ಸ್ಮೈಲ್ ಮೆಡಿಟೇಷನ್ ಒಂದು ಅಡಾಪ್ಟ್ ಮಾಡ್ತೀವಿ. ಯಾವಾಗಲೂ ನಗ್ನಗ್ತಾ ಇರಬೇಕು. ಯಾವಾಗ ಅಂದರೆ ಸ್ಪೆಕ್ಸ್ ತೆಗಿತೀರಲ್ಲ, ತೆಗೆದಾಗ ನೀವು ನಗ್ನಗ್ತಾ ಇರಿ, ಇನ್ನೂ ರಿಸಲ್ಟ್ ಫಾಸ್ಟ್ ಆಗಿರುತ್ತೆ. ದಟ್ ಇಸ್ ಕಾಲ್ಡ್ ಸ್ಮೈಲ್ ಮೆಡಿಟೇಷನ್. ರೈಟ್, ಪ್ರೊಜೆಕ್ಟ್ರಿ ಆರ್ಗನ್ಸ್ ಆಯಿತು, ಕರೆಸ್ಪಾಂಡೆನ್ಸ್ ಆಯಿತು. ಒಂದು ಎಕ್ಸಾಂಪಲ್ ಕೊಟ್ಟೆ, ಮೊಣಕಾಲು ನೋವು. ಅವರು ಬಲಗಾಲು ಮೊಣಕಾಲು ನೋವು ಅಂತ ಹೇಳಿರ್ತಾರೆ, ಅದು ಅನ್ಫಾರ್ಚುನೇಟ್ಲಿ ಎಡಗಾಲಲ್ಲಿರುತ್ತೆ. ಎಡಗಾಲಲ್ಲಿ ನಿಮಗೆ ಪೈನ್ ಫೀಲ್ ಆಗುತ್ತೆ, ಅಲ್ಲಿಗೂ ಟ್ರೀಟ್ಮೆಂಟ್ ಕೊಡ್ತೀರಾ, ಬಲಗಾಲು ಕಡಿಮೆ ಆಗುತ್ತೆ.
ಯಾಕೆ ಕಡಿಮೆ ಆಗುತ್ತೆ ಅಂದರೆ ಅದು ಇನ್ಸೆಕ್ಟ್ ಸಿಸ್ಟಮಲ್ಲಿ ರೈಟ್ ಲೆಗ್ಗಲ್ಲಿರುತ್ತೆ. ಆ್ಯಕ್ಚುಲಿ ಅಷ್ಟು ಪೇಯ್ನ್ ಇರೋದಿಲ್ಲ, ಅದು ನಿಮ್ಮ ಕರೆಸ್ಪಾಂಡೆನ್ಸ್ ಸಿಸ್ಟಮಿಗೆ ಬರೋಷ್ಟು ಪೇಯ್ನ್ ಇರೋದಿಲ್ಲ. ಹಾಗಾಗಿ ಅದು ಇನ್ಸೆಕ್ಟ್ ಅಥವಾ ಮೈಕ್ರೋ ಸಿಸ್ಟಮಲ್ಲಿ ಅಥವಾ ಮಿನಿ ಸಿಸ್ಟಮಿಗೆ ಬರೋಷ್ಟು ಪೇಯ್ನ್ ಇರೋದ್ರಿಂದ ಅಲ್ಲಿ ಕಾಣಿಸ್ಕೊಳುತ್ತೆ. ಸೊ ಹಾಗಾಗಿ ಅದನ್ನು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಬೈ ಫಾಲ್ಟ್ ಆ್ಯಂಡ್ ಬೈ ಡಿಫಾಲ್ಟ್ ನೀವು ಕೊಡೋ ಟ್ರೀಟ್ಮೆಂಟು ಕರೆಕ್ಟಾಗಿರುತ್ತೆ. ಇದರಲ್ಲಿ ತಪ್ಪು ಅಂತ ಯಾವುದೂ ಇಲ್ಲ. ನಿಮ್ಮ ಮನಸ್ಸಿನಿಂದ ತೆಗೆದಾಕಿ, ಅಯ್ಯೋ ನಾನು ಈ ಪಾಯಿಂಟ್ ಕೊಡಬೇಕಾಗಿತ್ತು, ಅನ್ಫಾರ್ಚುನೇಟ್ಲಿ ಈ ಪಾಯಿಂಟ್ ಕೊಟ್ಬಿಟ್ಟೆ, ಇಲ್ಲಿ ಕೋಲ್ಡ್ ಜಾಸ್ತಿ ಆಯಿತಾ, ಹೀಟ್ ಜಾಸ್ತಿ ಆಯಿತಾ, ಯಾವುದೂ ಇರೋದಿಲ್ಲ ಇಲ್ಲಿ. ನಾನು ಆಗಲೇ ಹೇಳಿದೆ ನಿಮಗೆ, ಇದರಲ್ಲಿ ಫ್ರೀಕ್ವೆನ್ಸಿ ತೋರಿಸಿದ್ವಿ ಅವತ್ತು, ನಿಮಗೆ ಫೋರ್ಸೆಪ್ಸ್ ತೋರಿಸಿದ್ವಿ ಅವತ್ತು. ಆ ಫೋರ್ಸೆಪ್ಸ್ ಫ್ರೀಕ್ವೆನ್ಸಿ ಏನಿದೆ, ಬೇಸ್ಡ್ ಆನ್ ಫೋರ್ಸೆಪ್ಸ್ ಫ್ರೀಕ್ವೆನ್ಸಿನೇ ಇಲ್ಲಿ ವರ್ಕ್ ಆಗೋದಿದ್ದು. ನಿಮ್ಮ ದೇಹದಲ್ಲಿರ್ತಕ್ಕಂಥ ಪ್ರತಿಯೊಂದು ಆರ್ಗನ್ಸು ತನ್ನದೇ ಆಗಿರ್ತಕ್ಕಂಥ ಒಂದು ಫ್ರೀಕ್ವೆನ್ಸಿಯನ್ನು ಹೊಂದಿರುತ್ತೆ. ಆ ಫ್ರೀಕ್ವೆನ್ಸಿ ವ್ಯತ್ಯಾಸ ಆದಾಗ ಅದರ ಕರೆಸ್ಪಾಂಡೆನ್ಸ್ ಸಿಸ್ಟಮ್ ಏನಿರುತ್ತೆ ಅಥವಾ ಇನ್ಸೆಕ್ಟ್ ಸಿಸ್ಟಮ್ ಏನಿರುತ್ತೆ, ಇನ್ಸೆಕ್ಟ್ ಸಿಸ್ಟಮಲ್ಲಿ ಅದರ ಮೆಸೇಜ್ ಬಂದು ಕೂತ್ಕೊಳ್ಳುತ್ತೆ. ಇನ್ ದ ಫಾರ್ಮ್ ಆಫ್ ಪೈನ್ ಇರ್ಬೋದು, ಇನ್ ದ ಫಾರ್ಮ್ ಆಫ್ ಅನ್ಈಸಿ ಫೀಲಿಂಗ್ಸ್ ಇರ್ಬೋದು, ಯಾವುದೋ ಒಂದು ರೂಪದಲ್ಲಿ ಅಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಸೊ ಅದು ಬಂದು ಕೂತ್ಕೊಂಡಾಗ ಡೆಫಿನೆಟಾಗಿ ಆ ಜಾಗದಲ್ಲಿ ಪೇಯ್ನ್ ಕಾಣಿಸ್ಕೋಬೋದು ಅಥವಾ ಬೇರೆ ಯಾವುದಾದ್ರು ಸೆನ್ಸೇಷನ್ ಕಾಣಿಸ್ಕೋಬೋದು. ಸೊ ಸಂಪೂರ್ಣವಾಗಿ ನೀವು ಅದನ್ನು ಪ್ರೆಷರ್ ಮಾಡೋದ್ರ ಮೂಲಕ, ಮ್ಯಾಗ್ನೆಟ್ ಹಾಕೋದ್ರ ಮೂಲಕ ಅಥವಾ ಸೀಡ್ಸ್ ಹಾಕೋದ್ರ ಮೂಲಕ ನೀವು ಅದನ್ನು ಅಲ್ಲಿಂದ ಆ ಒಂದು ಎನರ್ಜಿನ ಫ್ಲೋನ ಜಾಸ್ತಿ ಮಾಡ್ಬೋದು. ಪ್ಲಸ್ ಇನ್ನೊಂದು, ನಾನಾಗಲೇ ನಿಮ್ಮ ದೇಹವನ್ನು 4 ಭಾಗಗಳನ್ನಾಗಿ ಮಾಡ್ಕೊಳ್ಳೋಕೆ ಹೇಳಿದ್ನಲ್ವ. ಏನಕ್ಕೆ ಈ 4 ಭಾಗಗಳನ್ನಾಗಿ ಮಾಡ್ಕೋಬೇಕು ನಾನು ಆಗಲೇ ಹೇಳಿದೆ. ಎಕ್ಸಾಂಪಲ್, ಮೊಣಕಾಲು ನೋವು ನಿಮ್ಗೆ ಹೇಳಿದೆ, ಈ ಕೈಯಲ್ಲಿ ತಗೊಳ್ತೀರಾ, ಇದೇ ಬಲಗಾಲಾದರೂ ಸಹ ಅವರಿಗೆ ಎಡಗಾಲಲ್ಲಿ ಪೇಯ್ನ್ ಕಾಣಿಸ್ಕೊಳ್ಳುತ್ತೆ. ಸೊ ಎಡಗಾಲಲ್ಲಿ ಪೇಯ್ನ್ ಕಾಣಿಸ್ಕೊಂಡಾಗ ಇಲ್ಲೇ ಟ್ರೀಟ್ಮೆಂಟ್ ಕೊಡ್ತೀವಿ, ಅಡ್ವಾನ್ಸ್ ಥೆರಪಿ. ಇನ್ನು ಸ್ವಲ್ಪ ನಾವು ಮುಂದೆ ಹೋಗಿ ನೋಡಿದಾಗ ನಾನು ಈಗ ಕೊಟ್ಟಿರೋ ಪ್ರಿನ್ಸಿಪಲ್ ಇದೆಯಲ್ವ, ನಮ್ಮ ದೇಹನ 4 ಭಾಗಗಳನ್ನಾಗಿ ಮಾಡ್ಕೊಳ್ತೀವಿ ಅಂತ. ಬಲಗಾಲು ನೋವಿದೆ ಅಂದರೆ ಬಲಗಾಲ್ಗೆ ಹೋಗಿ ಬಲಗಾಲಲ್ಲಿರೋ ಬೆರಳಲ್ಲಿ ನೀವು ಟ್ರೀಟ್ ಮಾಡಿ. ಬಲಗಾಲಲ್ಲಿ ಜೋಕ್, ಸು ಅಂದರೆ ಹ್ಯಾಂಡ್ಸ್, ಜೋಕ್ ಅಂದರೆ ಫೀಟ್. ಈ ನಿಮಗೆ ಪಾದದಲ್ಲಿ ಇರ್ತಕ್ಕಂತಹ ಬಲಗಾಲಲ್ಲಿರ್ತಕ್ಕಂತಹ ಬಲಗಾಲು ಬೆರಳು ಏನು ಬರುತ್ತೆ ಅಲ್ಲಿ ನಿಮಗೆ ಪಾಯಿಂಟ್ ಇರುತ್ತೆ, 100% ಇರುತ್ತೆ, ಡೌಟೇ ಇರಲ್ಲ. ಕೈಯಲ್ಲಿರಲ್ಲ, ಬಟ್ ಕಾಲಲ್ಲಿರುತ್ತೆ. ಬಲಗಾಲು ನಿಮ್ಮ ಹೊಕ್ಕಳಿನಿಂದ ಕೆಳಭಾಗದಲ್ಲಿ ಬಲಭಾಗದಲ್ಲಿ ಏನಾದರೂ ತೊಂದರೆ ಇದ್ದರೆ ಬಲಗಾಲಲ್ಲಿ ಚಿಕಿತ್ಸೆ ಕೊಡಿ. ಎಡಭಾಗದಲ್ಲಿ ತೊಂದರೆ ಇದ್ದರೆ, ಹೊಕ್ಕಳಿನ ಕೆಳಭಾಗದಲ್ಲಿ ಎಡಭಾಗದಲ್ಲಿ ತೊಂದರೆ ಇದ್ದರೆ ಎಡಗಾಲಿಗೆ ಚಿಕಿತ್ಸೆ ಕೊಡಿ. ಹೊಕ್ಕಳಿನ ಮೇಲ್ಭಾಗ ಬಲಭಾಗದಲ್ಲಿದ್ದರೆ ಬಲಗೈ ಚಿಕಿತ್ಸೆ, ಎಡಭಾಗದಲ್ಲಿದ್ದರೆ ಎಡಗೈಗೆ ಚಿಕಿತ್ಸೆ. ಇದು ಒಂದು ಪ್ರಿನ್ಸಿಪಲ್ಲು ನೀವು ಸುಜೋಕಲ್ಲಿ ತಿಳ್ಕೊಬೇಕಾಗಿರುವಂಥದ್ದು ಮೇಯ್ನು. ಯಾಕೆ ಇದನ್ನು ಮಾಡಬೇಕು? ಇದರಲ್ಲೇ ಹೋಗಲ್ವಾ, ಇದರಲ್ಲೂ ಗುಣ ಆಗುತ್ತೆ. ಇದರಲ್ಲಿ ಒಂದು 30-40% ಗುಣ ಆದರೆ ಇದೇ ಮೊಣಕಾಲು ನೋವು ನೀವು ಬಲಗಾಲಲ್ಲಿ ಕೊಟ್ಟಾಗ 80% ಗುಣ ಕಾಣುತ್ತೆ. ದಿಸ್ ಈಸ್ ದ ಸೀಕ್ರೆಟ್, ಬೇರೆ ಇನ್ನೇನು ಇಲ್ಲ. ಈ ರೀತಿಯಾಗಿ ನಾವು ನಮ್ಮ ದೇಹವನ್ನು 4 ಭಾಗಗಳನ್ನಾಗಿ ಮಾಡಿಕೊಂಡು ಅದರಲ್ಲಿ ನಾವು ಚಿಕಿತ್ಸೆಗಳನ್ನು ಮಾಡ್ತಾ ಹೋಗುವಂಥದ್ದು. ಮುಂದುವರೆದ ಹಾಗೆ ಇದು ಎಬೋ ದ ಡಯಾಫ್ರಾಮ್, ಇದು ಬಿಲೋ ದ ಡಯಾಫ್ರಾಮ್. ಬಿಲೋ ದ ಡಯಾಫ್ರಾಮ್ ನೀವು ನೋಡ್ಕೋಬೇಕಾದ್ರೆ ಅಬ್ಸರ್ವ್ ಮಾಡಿ, ಇಲ್ಲಿ ನಿಮಗೊಂದು ಲೈನ್ ಕಾಣಿಸ್ತಾ ಇದೆಯಲ್ವಾ, ಈ ಲೈನಿಂದ ಕೆಳಗಡೆ ಈ ರೀತಿಯಾಗಿ ನೀವು ಮಾನಸಿಕವಾಗಿ ಒಂದು ರೇಖೆಯನ್ನು ಹೇಳ್ಕೋಬೇಕು. ಇದಿಷ್ಟು ನಿಮ್ಮ ಹೊಪೆಯ ಕೆಳಭಾಗದಲ್ಲಿ ಇರ್ತಕ್ಕಂಥ ಆರ್ಗನ್ಸ್ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದನೇ ಅನಿಸ್ತಾ ಇದೆ ನಿಮಗೆ. ಈ ನಿಮ್ಮ ಕೈಯಲ್ಲಿ ಈ ಲೈನ್ ಇರುತ್ತೆ, ಸ್ವಲ್ಪ ಈಗ ಮಾಡಿದಾಗ ಲೈನ್ ಬರುತ್ತೆ. ಕರೆಕ್ಟಾಗಿ ಈ ಫಸ್ಟ್ ಲೈನ್ ಇರುತ್ತಲ್ವಾ, ಈ ಫಸ್ಟ್ ಲೈನಿಂದ ನಿಮ್ಮ ಹೊಪೆಯ ಕೆಳಭಾಗ ಸ್ಟಾರ್ಟ್ ಆಗುತ್ತೆ. ಈ ಲೈನು ಮತ್ತು ಈ ತೋರು ಬೆರಳಿಂದ ನೇರವಾಗಿ ಒಂದು ನೀವು ಲಂಬವಾಗಿ ರೇಖೆಯನ್ನು ಎಳ್ಕೊಂಡಾಗ ನಿಮಗೆ ಏನು ಕಾಣಿಸುತ್ತಲ್ವಾ, ಸೊ ಇದಿಷ್ಟು ಹೊಪೆಯ ಕೆಳಭಾಗ ಅನಿಸುತ್ತೆ. ಪ್ಲಸ್ ನೀವು ಎಬೋ ದ ಡಯಾಫ್ರಾಮ್ ಟ್ರೀಟ್ ಮಾಡ್ಬೇಕಾದ್ರೆ ಹೀಗೆ ಇಟ್ಕೊಳ್ಳಿ, ಈ ಲೈನನ್ನೇ ನೀವು
ಕಾನ್ಸಂಟ್ರೇಟ್ ಮಾಡಿ, ಈ ಲೈನನ್ನು ಕಾನ್ಸಂಟ್ರೇಟ್ ಮಾಡಿ ಇಲ್ಲಿರ್ತಕ್ಕಂತಹ ಆರ್ಗನ್ಸ್ಗೆ ಟ್ರೀಟ್ ಮಾಡಿ. ಲಂಗ್ಸು, ಹಾರ್ಟು, ನಿಮ್ಗೆ ಇನ್ನೇನು ಕಾಣಿಸುತ್ತೆ ಅದನ್ನು ಈಗ ಇಟ್ಕೊಂಡಾಗ ನೀವು ಲಂಗ್ಸ್, ಹಾರ್ಟು ಎಲ್ಲ ಮರ್ತು ಬಿಡಬೇಕು. ಇಲ್ಲಿ ಏನೇನು ಬರುತ್ತೆ, ನಿಮ್ಮ ಹೊಟ್ಟೆಯಿಂದ ಕೆಳಗಡೆ ಬಂದಾಗ ಇಲ್ಲಿ ನಿಮಗೆ ಲಿವರು, ಸ್ಟಮಕ್ಕು, ಸ್ಮಾಲ್ ಇಂಟೆಸ್ಟೈನು, ಲಾರ್ಜ್ ಇಂಟೆಸ್ಟೈನು ಏನೇನು ಕಾಣಿಸುತ್ತಲ್ವ ಅದಿಷ್ಟನ್ನು ಈ ಜಾಗದಲ್ಲಿ ಕೊಡಬೇಕು. ಇಲ್ಲಿ ಒಂದು ಸೆಕೆಂಡ್ ನಿಮಗೆ ಕನ್ಫ್ಯೂಷನ್ ಆಗುತ್ತೆ, ಸರ್ ಅವ್ರಿಗೆ ಲಂಗ್ಸ್ ಪ್ರಾಬ್ಲಮ್ ಇದೆ, ಹಾರ್ಟ್ ಪ್ರಾಬ್ಲಮ್ಮು ಇದೆ, ಲಾರ್ಜ್ ಇಂಟೆಸ್ಟೈನ್ ಪ್ರಾಬ್ಲಮ್ಮು ಇದೆ, ಸ್ಟಮಕ್ ಪ್ರಾಬ್ಲಮ್ ಇದೆ, ಎಲ್ಲ ಓವರ್ಲ್ಯಾಪ್ ಆಗುತ್ತೆ, ಸ್ಪ್ಲೀನು ಇದೆ, ಎಲ್ಲನೂ ಇದೆ. ಎಲ್ಲನೂ ಇರಲಿ, ನೀವು ಲಂಗ್ಸ್ ಕೊಡ್ಬೇಕಾದ್ರೆ ಈ ಪಾಯಿಂಟ್ ಹುಡುಕಿ ಲಂಗ್ಸಿಗೆ ಟ್ರೀಟ್ಮೆಂಟ್ ಕೊಡಿ, ಹಾರ್ಟಿಗೆ ಟ್ರೀಟ್ಮೆಂಟ್ ಕೊಡಿ, ಮತ್ತು ಕೈನ ಈ ಥರ ಇಟ್ಕೊಳ್ಳಿ. ನಿಮ್ಮ ವಿಜುವಲೈಸೇಷನ್ ಹೇಗಿರಬೇಕು ಅಂದರೆ ಹೊಟ್ಟೆಯಿಂದ ಕೆಳಭಾಗ ಇಷ್ಟಿದೆ, ಸೊ ಇದರಲ್ಲಿ ಯಾವ್ಯಾವ ಆರ್ಗನ್ಸ್ ಬರುತ್ತೆ ಇದ್ರ ಮೇಲೆ ಟ್ರೀಟ್ ಮಾಡಿ. ಆ ಪಾಯಿಂಟು ಕೊಡಿ. ನೀವು ಇದನ್ನು ನೋಡ್ಬೇಕಾದ್ರೆ ಇಲ್ಲಿ ಬೇರೆ ಪಾಯಿಂಟು ಸಿಕ್ಕುತ್ತೆ, ಈ ಪಾಯಿಂಟುಗಳನ್ನ ಕೊಡಿ. ಇದು ವೆರಿ ಸಿಂಪಲ್. ಓವರ್ಲ್ಯಾಪ್ ಅಂತ ಹೇಳ್ತೀವಿ, ಓವರ್ಲ್ಯಾಪ್ ಆಗುತ್ತೆ, ಫಸ್ಟ್ ಕನ್ಫ್ಯೂಷನ್ ಇರುತ್ತೆ, ಆಮೇಲೆ ನಾನು ಹೇಳಿದ್ನಲ್ಲ ಈ ಸಿಸ್ಟಮ್ ನೀವು ಮಾಡ್ಕೊಂಡ್ಬಿಟ್ರೆ ಫ್ಯೂಚರಲ್ಲಿ ಕನ್ಫ್ಯೂಷನ್ ಇರೋದಿಲ್ಲ. ಪೇಷಂಟ್ಗೆ ನೀವು ಟ್ರೀಟ್ ಮಾಡ್ತೀರಾ, ಪ್ರಾಬ್ಲಮ್ಮು ಮೇಲೆ ಕೆಳಗೆ ಎಲ್ಲ ಇದೆ, ಪ್ರತಿಯೊಂದು ಪೇಷಂಟ್ಗೂ ಇರುತ್ತೆ. ಫಸ್ಟ್ ಇಲ್ಲಿ ಟ್ರೀಟ್ ಮಾಡಿ, ಇದನ್ನೇ ಇಟ್ಕೊಳ್ಳಿ, ಬೇರೆ ಇನ್ಯಾವುದು ಕಾನ್ಸಂಟ್ರೇಟ್ ಮಾಡಬೇಡಿ. 2 ಪಾರ್ಟ್ ಇರುತ್ತೆ, ಎಬೋದ ಒಪೆ, ಎಬೋದ ಡಯಾಫಾಮು, ಬಿಲೋದ ಡಯಾಫಾಮು, 2 ಪಾರ್ಟ್ ಮೇಲ್ಗಡೆ. ಫಸ್ಟ್ ಇದನ್ನು ಟ್ರೀಟ್ ಮಾಡಿ, ಇದಾಗಿದ ತಕ್ಷಣ ಕೈಗಳನ್ನ ಈ ಥರ ಇಟ್ಕೊಳ್ಳಿ, ಇಲ್ಲಿಂದ ಕೆಳಗಡೆಗೆ ಟ್ರೀಟ್ ಮಾಡಿ. ಇದು ವೆರಿ ಸಿಂಪಲ್. ಸಪೋಸ್ ನಿಮಗೆ ಕನ್ಫ್ಯೂಷನ್ ಆಯಿತಾ, ಎಬೋದ ಡಯಾಫಾಮ್ ಇಲ್ಲಿ ಟ್ರೀಟ್ಮೆಂಟ್ ಮಾಡಿ, ಬಿಲೋದ ಡಯಾಫಾಮ್ ಇಲ್ಲಿ ಟ್ರೀಟ್ ಮಾಡಿ, ಇನ್ಸೆಕ್ಟ್ ಸಿಸ್ಟಮ್ ಹೋಗಿ, ಈ ಥರನೂ ಮಾಡ್ಬೋದು, ನೋ ಕನ್ಫ್ಯೂಷನ್. ಸರ್ ಇನ್ಸೆಕ್ಟ್ ಸಿಸ್ಟಮ್ ಒಂದೇ ಬೆರಳ? ಇಲ್ಲ, 1 2 3 4 5 + 5 10 ಬೆರಳಲ್ಲೂ ನೀವು ಇದನ್ನು ಮಾಡ್ಬೋದು. ಸೊ ಕರೆಸ್ಪಾಂಡೆನ್ಸ್ ಸಿಸ್ಟಮು ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ, ಇನ್ಸೆಕ್ಟ್ ಸಿಸ್ಟಮು ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ, ನೆಕ್ಸ್ಟ್ ಮಿನಿ ಸಿಸ್ಟಮು ಇನ್ನೂ ಎಫೆಕ್ಟಿವ್ ವರ್ಕ್ ಮಾಡುತ್ತೆ, ಮೈಕ್ರೋ ಸಿಸ್ಟಮ್ ಇನ್ನೂ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಕರೆಸ್ಪಾಂಡೆನ್ಸ್ ನೀವು ಪರ್ಫೆಕ್ಷನ್ ತೊಗೊಂಡ್ಬಿಟ್ರೆ, ಪ್ರಿಸೈಸ್ ಪಾಯಿಂಟನ್ನ ಹುಡ್ಕೋಷ್ಟು ನೀವು ಕಲ್ತ್ಕೊಂಡ್ಬಿಟ್ರೆ ಇನ್ನು ಮಿಕ್ಕಿದ್ದೆಲ್ಲ ಈಸಿ ಆಗುತ್ತೆ. ಸೊ ಬಿ ಥರೋ ವಿತ್ ಕರೆಸ್ಪಾಂಡೆನ್ಸ್. ಯಾವ್ಯಾವ ಆರ್ಗನು ಎಲ್ಲಿರುತ್ತೆ, ಯಾವ ಬಣ್ಣದಲ್ಲಿರುತ್ತೆ, ಯಾವ ಸೈಜಲ್ಲಿರುತ್ತೆ ಅನ್ನೋದನ್ನು ನೀವು ಸ್ಪಷ್ಟವಾಗಿ ತಿಳ್ಕೊಬೋದು. ಹೆಂಗೋ ಪ್ಲಸ್ ಇದರಲ್ಲಿ ಏನು ತೋರಿಸ್ತಾ ಇದ್ದಾರೆ ಇವಾಗ ಅಂದರೆ ಯಾವ ಪಾರ್ಟು ಯಾವ ಪೋರ್ಷನಲ್ಲಿ ಬರುತ್ತೆ. ಫ್ರಂಟ್ ಆಫ್ ದ ಬಾಡಿ ಡಯಾಫಾಮ್ ಅಂತ ಏನು ನೋಡ್ತಾ ಇದ್ರಲ್ವ ಇಲ್ಲಿ ನೋಡಿ, ಅದೇ ಕಾಲಲ್ಲಿ ತಗೊಂಡಾಗ ಇಷ್ಟಕ್ಕೆ ಬರುತ್ತೆ, ಎಲ್ಲಿವರೆಗೂ ಬರುತ್ತೆ ಕಾಣಿಸ್ತಾ ಇದೆಯಲ್ವ ಇಲ್ಲಿ ನೋಡಿ. ಇದು ಮಾರ್ಕ್ ಮಾಡಿರೋದು, ಇಟ್ಸ್ ನಾಟ್ ಇನ್ ಆ್ಯಂಡ್ ಯಾಂಗು. ನಿಮ್ಗೆ ಎಲ್ಲಿ ಬರುತ್ತೆ ಅಂತ ಎಬೋದ ಡಯಾಫಾಮ್ ಎಲ್ಲಿ ಬರುತ್ತೆ, ಬೆರಳಲ್ಲಿ ಈ ರೀತಿಯಾಗಿ ಬರುತ್ತೆ, ಇದಿಷ್ಟು ತಗೊಳುತ್ತೆ. ಕಾಲು ಬೆರಳಲ್ಲಿ ತಗೊಂಡಾಗ ಇಷ್ಟು ಬರುತ್ತೆ. ಅದೇ ಬ್ಯಾಕ್ ಸೈಡು ನಾನು ಎಕ್ಸ್ಪ್ಲೈನ್ ಮಾಡಿದೆ ನೋಡಿ, ಈ ರೀತಿಯಾಗಿ ತಗೋಬೇಕಾಗತ್ತೆ. ಬಲಭಾಗದಲ್ಲಿ ಬಂದಾಗ ಎಡಗೈಯಲ್ಲಿ ಸ್ವಲ್ಪನೇ ಬರುತ್ತೆ, ಕಾಲಲ್ಲಿ ಬೆರಳು ನೇರವಾಗಿ ಬರುತ್ತೆ ಡಯಾಫಾಮ್. ಈಚ್ ಆ್ಯಂಡ್ ಎವರಿ ಆರ್ಗನ್ಸ್ ನೀವು ಸ್ಪಷ್ಟವಾಗಿ ನೀವು ಅದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಮಾರ್ಕಿಂಗ್ ಮಾಡಿಕೊಂಡು ನೀವು ಸ್ಪಷ್ಟವಾಗಿ ಡಯಾಗ್ನೈಸ್ ಮಾಡೋದು ಕಲ್ತ್ಕೊಂಡ್ರೆ ಟ್ರೀಟ್ಮೆಂಟ್ ಕೊಡೋದು ತುಂಬ ಸುಲಭ. ಡಯಾಗ್ನೈಸಲ್ಲಿ ಮಿಸ್ಟೇಕ್, ನಾನು ಹೇಳಿದೆ ಡಯಾಗ್ನೈಸ್ ನೀವು ಕರೆಕ್ಟ್ ಮಾಡಿ ಟ್ರೀಟ್ಮೆಂಟ್ ಮಿಸ್ಟೇಕ್ ಮಾಡೋದ್ರೂ ವರ್ಕ್ ಆಗುತ್ತೆ ಅಂತ. ಡಯಾಗ್ನೈಸೇ ಮಿಸ್ಟೇಕ್ ಮಾಡಿದ್ರೆ ಟ್ರೀಟ್ಮೆಂಟ್ ಇನ್ನೂ ಸ್ವಲ್ಪ ಮಿಸ್ಟೇಕ್ ಆಗಿರುತ್ತೆ. ಸೊ ಅದಕ್ಕೆ ಡಯಾಗ್ನೈಸ್ ಕರೆಕ್ಟಾಗಿರಲಿ, ನಿಧಾನವಾಗಿ ಡಯಾಗ್ನೈಸ್ ಮಾಡಿ, ಗಡಿಬಿಡಿ ಮಾಡಬೇಡಿ. ಸುಜೋಗ್ ಥೆರಪಿಯಲ್ಲಿ ನೀವು ಪೇಷಂಟನ್ನು ಡಯಾಗ್ನೈಸ್ ಮಾಡಬೇಕಾದ್ರೆ ಸ್ಪಷ್ಟವಾಗಿ ಇಟ್ಕೊಳ್ಳಿ, ಕ್ಲಾರಿಟಿ ಇರಲಿ, ಪ್ರಿಸೈಸಾಗಿ ಡಯಾಗ್ನೈಸ್ ಮಾಡಿ. ಪ್ರತಿಯೊಂದು ಪೇಷಂಟನ್ನು ಸಹ ನೀವು ಯಾವುದೇ ಟ್ರೀಟ್ಮೆಂಟನ್ನು ಕೊಡಿ ಪರವಾಗಿಲ್ಲ, ನೀವು TCM ಪಾಯಿಂಟ್ ಆದರೂ ಕೊಡಿ, ಯಾವುದಾದ್ರು ಕೊಡಿ. ಬಂದಿರೋ ಪೇಷಂಟನ್ನು ನೀವು ಸುಜೋಗ್ ಥೆರಪಿನ ಕಲಿಬೇಕು ಅಂದರೆ ಸ್ಪಷ್ಟವಾಗಿ ಒಂದು 5 ನಿಮಿಷ ಎಕ್ಸ್ಟ್ರಾ ಸ್ಪೆಂಡ್ ಮಾಡಿ, ಪ್ಲಸ್ ಅದಕ್ಕೆ ಪಾಯಿಂಟ್ಗಳನ್ನ ನೋಟಿಫೈ ಮಾಡ್ಕೊಳ್ಳಿ ನೀವು. ಸೊ ನೆನ್ನೆನೂ ಹೇಳಿದ್ದೀನಿ, ಇವತ್ತೂ ಸೇಮ್. ಇದು ಫ್ರಂಟ್ ಆಫ್ ದ ಬಾಡಿ ಅಂತ ತಿಳ್ಕೊಳ್ಳಿ, ಇದು ಬ್ಯಾಕ್ ಆಫ್ ದ ಬಾಡಿ ಅಂತ ತಿಳ್ಕೊಳ್ಳಿ. ಇನ್ ಆ್ಯಂಡ್ ಯಾಂಗ್ ಅಂತ ತಿಳ್ಕೊಂಡ್ರೆ ಇನ್ನೂ ಒಳ್ಳೆಯದು. ಇಟ್ಸ್ ನಾಟ್ ಫ್ರಂಟ್ ಆರ್ ಬ್ಯಾಕ್, ಇನ್ ಆ್ಯಂಡ್ ಯಾಂಗ್. ಇದು ಇನ್ಸೈಡ್ ಆಫ್ ದ ಬಾಡಿ, ಇದು ಯಾಂಗ್ ಸೈಡ್ ಆಫ್ ದ ಬಾಡಿ. ಸೊ ಇನ್ ಆ್ಯಂಡ್ ಯಾಂಗ್ ಹಿಂಗೆ ನಾವು ಕ್ಲಾಸಿಫೈ ಮಾಡಬೇಕು ಅಂತ ಆಗಲೇ ನೋಡಿದ್ವಿ ಪಿಕ್ಚರಲ್ಲಿ. ಸೊ ಇದರಲ್ಲಿ ನೀವು ಮಾಡಬೇಕಾಗಿರೋದು
ಇದರಲ್ಲಿ ಮಾಡಬೇಕಾಗಿರೋದೇನು, ಆರ್ಗನ್ಸ್ನ ನೀವು ನೋಡ್ತಾ ಹೋಗಬೇಕು. ಹೇಗೆ ಕಾಣಿಸುತ್ತೆ ಆರ್ಗನ್ಸು, ಪ್ರತಿಯೊಬ್ಬರೂ ಸಹ ಪ್ರತಿಯೊಬ್ಬರ ಕೈನ ನೋಡಿದ ತಕ್ಷಣ ಅದರಲ್ಲಿ ನಿಮಗೆ ಆರ್ಗನ್ಸ್ ಕಾಣಿಸೋಕ್ಕೆ ಸ್ಟಾರ್ಟ್ ಆಗಬೇಕು. ಇಲ್ಲಿ ಸಂಪೂರ್ಣ ಹಸ್ತ ಕಾಣಿಸ್ತಾ ಇದೆ ನಿಮಗೆ. ಈ ಹಸ್ತದಲ್ಲಿ ಎಬೌವ್ ದ ಡಯಾಫ್ರಮ್ ಲಂಗ್ಸು, ಹಾರ್ಟು ಮತ್ತು ನಿಮ್ಮ ಮುಖ, ನಿಮ್ಮ ತಲೆನೋ, ಥಂಬ್ ಈಸ್ ಹೆಡ್, ದಟ್ ಈಸ್ ದ ರೂಲ್ ನಂಬರ್ 1 ಅಂತ ಹೇಳ್ತೀವಿ. ಸೊ ಎಬೌವ್ ದ ಡಯಾಫ್ರಮ್ ನಿಮಗೆ ಇಷ್ಟು ಆರ್ಗನ್ ಬರುತ್ತೆ. ಬಿಲೋ ದ ಡಯಾಫ್ರಮ್ ಅಂದಾಗ ನಾವು ಸಂಪೂರ್ಣವಾಗಿ ತೋರು ಬೆರಳಿನಿಂದ ಒಂದು ಲೈನನ್ನು ಎಳ್ಕೋಬೇಕು. ತೋರು ಬೆರಳಿಂದ ಒಂದು ಲೈನನ್ನು ಎಳ್ಕೊಂಡು ಈ ಆರ್ಗನ್ಸ್ ನಿಮ್ಗೆ ಏನೇನು ಕಾಣಿಸ್ತಾ ಇದೆಯಲ್ವಾ, ಸಂಪೂರ್ಣವಾಗಿ ಈ ಆರ್ಗನ್ಸ್ ನೀವು ಅದರಲ್ಲಿ ನೋಡ್ತಾ ಹೋಗ್ಬೇಕು. ಆರ್ಗನ್ಸ್ ಹೆಂಗೆ ಸರ್ ಕಾಣಿಸುತ್ತೆ ನಮಗೆ, ಸ್ಟಾರ್ಟಿಂಗು ಕಾಣಿಸುತ್ತೆ, ನಿಧಾನವಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ ಸ್ಪಷ್ಟವಾಗಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಇಲ್ಲೇನು ಕಾಣಿಸ್ತಾ ಇದೆಯಲ್ಲ ನಿಮಗೆ, ನಾನು ಆಗಲೇ ಹೇಳಿದೆ ಲಾರ್ಜ್ ಇಂಟೆಸ್ಟೈನ್ ಎಲ್ಲಿ ಬರ್ತಾ ಇದೆ ನೋಡಿ, ಲಾರ್ಜ್ ಇಂಟೆಸ್ಟೈನ್ ಅಪ್ ಟು ಹಾರ್ಟ್ ಪಾಯಿಂಟ್ವರೆಗೂ ಟಚ್ ಆಗುತ್ತೆ. ಹಾರ್ಟ್ ಪಾಯಿಂಟಿಂದ ಹಿಂಗೆ ಕೆಳಗಡೆ ಬಂದಿದೆ. ಸೊ ಪೂರ್ತಿ ಲಂಗ್ಸ್ ಒಳಗಡೆನೇ ನಿಮಗೆ ಲಾರ್ಜ್ ಇಂಟೆಸ್ಟೈನ್ ಪಾಯಿಂಟ್ ಬರುತ್ತೆ. ಇನ್ಫ್ಯಾಕ್ಟ್ ಇಲ್ಲಿ ಯೂಶ್ವಲಿ ಲಾರ್ಜ್ ಇಂಟೆಸ್ಟೈನ್ ಪಾಯಿಂಟು ಎಲ್ಲ ಪ್ರತಿಯೊಬ್ಬರಿಗೂ ಇರುತ್ತೆ. ಲಂಗ್ಸ್ ಚೆನ್ನಾಗಿದ್ರೆ ಯಾವ ಪಾಯಿಂಟು ಬರೋದಿಲ್ಲ. ಸಪೋಸ್ ಲಂಗ್ಸ್ ವೀಕ್ ಇತ್ತು ಅಂದರೆ ನೋಡಿ ಈ ಲಂಗ್ಸ್ ಪಾಯಿಂಟಲ್ಲಿ ಇಲ್ಲಿ ಬರುತ್ತೆ ನಿಮಗೆ. ಈ ಪಾಯಿಂಟಲ್ಲಿ ಒಂದು ಪೈನ್ ಪಾಯಿಂಟ್ ಇರುತ್ತೆ ಈ ಜಾಗದಲ್ಲಿ. ಇದರ ಅಕ್ಕಪಕ್ಕನೂ ಒಂದಿರುತ್ತೆ ಅಥವಾ ಅದ್ರ ಮಧ್ಯದಲ್ಲೂ ಒಂದಿರುತ್ತೆ. ಆದಷ್ಟು ನಿಮಗೆ ಈ ಸೈಡಲ್ಲಿ ನಿಮಗೆ ಪೈನ್ ಕಡಿಮೆ ಇರುತ್ತೆ. ಯಾವಾಗ ಬೈ ಹ್ಯಾಂಡ್ ನೀವು ಪ್ರೆಸ್ ಮಾಡಿದಾಗ, ಜಿಮ್ಮಿ ಯೂಸ್ ಮಾಡಿದಾಗ ನಿಮಗೆ ಪಾಯಿಂಟ್ ಸಿಕ್ಕುತ್ತೆ ಈ ಜಾಗದಲ್ಲಿ. ಬೈ ಹ್ಯಾಂಡ್ ಪ್ರೆಸ್ ಮಾಡಿದಾಗ ಕಡಿಮೆ. ಇಲ್ಲಿ ಬೈ ಹ್ಯಾಂಡ್ ಪ್ರೆಸ್ ಮಾಡಿದ್ರೂ ನಿಮಗೆ ಪಾಯಿಂಟ್ ಸಿಕ್ಕುತ್ತೆ ಇಷ್ಟು ಜಾಗದಲ್ಲಿ ಬೈ ಹ್ಯಾಂಡ್. ಸಪೋಸ್ BP ಇರೋರಿಗೆ ಅಥವಾ ಸ್ಟ್ರೆಸ್ ಜಾಸ್ತಿ ಇರೋರಿಗೆ, ರಾತ್ರಿ ನಿದ್ರೆ ಮಾಡಲಿಲ್ಲ ಅಂದರೆ ಈ ಹಾರ್ಟ್ ಪಾಯಿಂಟ್ ಯೂಶ್ವಲಿ ಪೈನ್ ಅಂದರೆ ಆ ಜಾಗದಲ್ಲಿ ಪೈನ್ ಫೀಲ್ ಆಗುತ್ತೆ. ಪೈನ್ ಫೀಲ್ ಆಗಿದ ತಕ್ಷಣ ಅವ್ರಿಗೆ ಡಿಸೀಸ್ ಇದೆ ಅಂತ ನೀವು ಡಿಸೈಡ್ ಮಾಡೋಕ್ಕೆ ಹೋಗಬೇಡಿ. ನಾನು ಆಗಲೇ ಹೇಳಿದೆ ಎಬೌವ್ ದ ಒಪೆ ಅಂತ. ಸೊ ಎಬೌವ್ ದ ಒಪೆ ತೊಗೊಂಡಾಗ ಇಲ್ಲಿ ಲಾರ್ಜ್ ಇಂಟೆಸ್ಟೈನ್ಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಹೋಗಬೇಡಿ, ಅದ್ರ ಬಗ್ಗೆ ನೋಡೋಕ್ಕೂ ಹೋಗಬೇಡಿ. ಲಂಗ್ಸು, ಹಾರ್ಟು, ಥ್ರೋಟು, ಥೈರಾಯ್ಡು ಇದೇನಿದೆ ಇದನ್ನು ಮಾತ್ರ ಟ್ರೀಟ್ ಮಾಡಿ. ನೆಕ್ಸ್ಟ್ ಇದಾದಮೇಲೆ ನೀವು ಬಿಲೋ ದ ಡಯಾಫ್ರಮ್ ಟ್ರೀಟ್ ಮಾಡಬೇಕಾದ್ರೆ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಇದಿಷ್ಟನ್ನು ಲೈನ್ ಹಾಕ್ಕೊಳ್ಳಿ. ನಿಮ್ಗೇನು ಕಾಣಿಸ್ತಾ ಇದೆ ಲಾರ್ಜ್ ಇಂಟೆಸ್ಟೈನು, ಇದ್ರ ಮಧ್ಯೆ ಸ್ಮಾಲ್ ಇಂಟೆಸ್ಟೈನ್ ಎಲ್ಲ ಬರುತ್ತೆ. ಸ್ಮಾಲ್ ಇಂಟೆಸ್ಟೈನ್ ರಿಮೂವ್ ಮಾಡಿದ್ದೀವಿ, ಅದು ಸರಿಯಾಗಿ ಕಾಣಿಸಲ್ಲ ಅಂತ. ಸೊ ಸ್ಮಾಲ್ ಇಂಟೆಸ್ಟೈನು, ಲಾರ್ಜ್ ಇಂಟೆಸ್ಟೈನ್ ಬರುತ್ತೆ ನೋಡಿ. 95% ಆಫ್ ದ ಪ್ರಾಬ್ಲಮ್ ಲಂಗ್ಸ್ ಇರೋರಿಗೆ ಲಾರ್ಜ್ ಇಂಟೆಸ್ಟೈನ್ ಪ್ರಾಬ್ಲಮ್ ಇಲ್ಲೂ ಒಂದು ಬರುತ್ತೆ. ಈ ಎರಡೂ ಬೆರಳು ಮಧ್ಯ ಇಲ್ಲಿ ಬರುತ್ತೆ. ಇಲ್ಲಿ ಹಿಂಗೆ ನಿಮಗೆ ಶೇಪ್ ಬರುತ್ತೆ ಲಾರ್ಜ್ ಇಂಟೆಸ್ಟೈನು. ಒಂದು ಮೋಷನ್ ಆಗೋಕ್ಕೆ ಮುಂಚೆ ನಿಮಗೆ ಒಂದು ಪಾಯಿಂಟ್ ಬರುತ್ತೆ. ಈ ಪಾಯಿಂಟಲ್ಲಿ ಇನ್ಫೆಕ್ಷನ್ ಇರುತ್ತೆ ಪ್ರತಿಯೊಬ್ಬರಿಗೂ. ಆಲ್ಮೋಸ್ಟ್ 90% ಆಫ್ ದ ಪೀಪಲ್ಸ್ ಸಫರಿಂಗ್ ಫ್ರಮ್ ದ ಇನ್ಫೆಕ್ಷನ್ ಇದು. ಕೆಲವರಿಗೆ ಅಲ್ಲಿರ್ತಕ್ಕಂತಹ ಬ್ಯಾಕ್ಟೀರಿಯಾಗಳು ನಮ್ಮ ದೇಹಕ್ಕೆ ಬೇಕಾಗಿರುವಂಥದ್ದು ಇರುತ್ತೆ. ಕೆಲವು ಸಮಯ ಅದು ಆ ಬ್ಯಾಕ್ಟೀರಿಯಾ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಬ್ಯಾಕ್ಟೀರಿಯಾಗಳು ಕಡಿಮೆ ಆಗ್ತಾ ನಮಗೆ ಬೇಕಾಗಿಲ್ಲದೆ ಇರುವಂತಹ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆಗುತ್ತೆ. ಈ ಜಾಗದಲ್ಲಿ ಇರುತ್ತೆ ಸಹಜವಾಗಿ. ಪ್ರತಿಯೊಂದು ಪೇಷಂಟದನ್ನು ನೀವು ಸ್ಪಷ್ಟವಾಗಿ ನಿಧಾನವಾಗಿ ನೀವು ಅದನ್ನು ಡಯಾಗ್ನೈಸ್ ಮಾಡಿ ಟ್ರೀಟ್ಮೆಂಟ್ ಕೊಡಿ. ಟ್ರೀಟ್ಮೆಂಟ್ ಕೊಡುವಾಗ ಕನ್ಫ್ಯೂಷನ್ ಇಟ್ಕೋಬೇಡಿ. ಎಬೌವ್ ದ ಡಯಾಫ್ರಮ್ ಟ್ರೀಟ್ಮೆಂಟ್ ಕೊಟ್ಬಿಡಿ, ಆಮೇಲೆ ಬಿಲೋ ದ ಡಯಾಫ್ರಮ್ ಬನ್ನಿ. ನೋಡಿ ನಾನು ಆಗಲೇ ತೋರಿಸಿದ್ನಲ್ವ ನಿಮ್ಗೆ ಎಲ್ಲಿ ಬರುತ್ತೆ ಅಂತ. ಇಲ್ಲಿ ಸ್ಟಮಕ್ ಪಾಯಿಂಟ್ ಬರುತ್ತಲ್ವ, ಎಕ್ಸಾಕ್ಟಾಗಿ ಇಲ್ಲಿ ಬರುತ್ತೆ ಸರ್. ಇನ್ನೊಂದು ಸ್ವಲ್ಪ ಸೆಂಟರ್ ಬನ್ನಿ, ಕಾಣ್ತಾ ಇಲ್ಲ. ಇವಾಗ ಕರೆಕ್ಟ್ ಆಗ್ತಾ ಇದೆ. ಇನ್ನೊಂದು ಚೂರು ರೈಸ್ ಮಾಡಿ ಕೈ ಇನ್ನೊಂದು ಸ್ವಲ್ಪ ಮೇಲೆ. ಇವಾಗ ಕರೆಕ್ಟ್ ಆಗಿ ಹೋಗಿದೆ. ರೈಟ್, ಓಕೆ. ಈ ಪಾಯಿಂಟಲ್ಲಿ ನಿಮಗೆ ಬರುತ್ತೆ. ಇದು ಸ್ಪ್ಲೀನ್ ಪಾಯಿಂಟ್. ಇದರಲ್ಲಿ ಪ್ಯಾನ್ಕ್ರಿಯಾಸ್ ಕಾಣಿಸ್ತಾ ಇದೆಯಲ್ವ ನಿಮಗೆ. ಸ್ಟಮಕ್ಕು, ಅದರ ಕೆಳಗಡೆ ಪ್ಯಾನ್ಕ್ರಿಯಾಸ್ ಕಾಣಿಸ್ತಾ ಇದೆ. ಪ್ಯಾನ್ಕ್ರಿಯಾಸು, ಲಂಗ್ಸು, ಹಾರ್ಟು ಈ 3 ಪಾಯಿಂಟು ಜಾಯಿನ್ ಆಗುತ್ತೆ. ಯೂಶ್ವಲಿ ಓವರ್ಲ್ಯಾಪಿಂಗ್ ಆಗೇ ಆಗುತ್ತೆ. ನಿಮ್ಗೆ ಆ ಲೈನ್ ಇದೆಯಲ್ವಾ, ಈ ಲೈನ್ ಮೇಲ್ಗಡೆ ನಿಮಗೆ ಪ್ಯಾನ್ಕ್ರಿಯಾಸ್ ಬಂದ್ಬಿಡುತ್ತೆ. ಯೂಶ್ವಲಿ ಸ್ಟಮಕ್ ಕೆಳಗಡೆ, ನಿಮ್ಗೆ ಸ್ಟಮಕ್ ಎಲ್ಲಿ ಎಂಡ್ ಆಗುತ್ತೆ
ಆ ಎಂಡಾಗಿದ ತಕ್ಷಣವೇ ನಿಮಗೆ ಪ್ಯಾನ್ಕ್ರಿಯಾಸ್ ಪಾಯಿಂಟ್ ಬರುತ್ತೆ. ಆ ಲೈನ್ ಮೇಲೆ ಬರುತ್ತೆ, ಸ್ವಲ್ಪ ಅಕ್ಕಪಕ್ಕ, ಸ್ವಲ್ಪ ಒಳಗಡೆನೂ ಬರ್ಬೋದು, ಒಂಚೂರು ಕೆಳಗಡೆ ಹೋದಾಗಲೂ ಬರುತ್ತೆ. ಈ ರೀತಿಯಾಗಿ ಇದೆಲ್ಲ ಓವರ್ಲ್ಯಾಪಿಂಗ್ ಆರ್ಗನ್ಸ್ ನಾನು ತೋರಿಸ್ತಾ ಇರೋದು. ಸ್ಟಮಕ್ಕು, ಸ್ಪ್ಲೀನು, ಪ್ಯಾನ್ಕ್ರಿಯಾಸ್, ಇದಿಷ್ಟು ಓವರ್ಲ್ಯಾಪಿಂಗ್ ಆರ್ಗನ್ಸ್ ಅಂತಲೇ ಕರಿತೀವಿ ನಾವು ಅದನ್ನು. ಸೊ ಇದನ್ನಿಷ್ಟು ಮಾತ್ರ ನೀವು ಗಮನ ಇಟ್ಟು ಟ್ರೀಟ್ ಮಾಡಿ. ಡಯಾಗ್ನೈಸ್ ಮಾಡಬೇಕಾದ್ರೆ ಟ್ರೀಟ್ಮೆಂಟ್ ಏನೋ ಆಮೇಲೆ ಮಾಡ್ಕೊಳ್ಳೋಣ. ಡಯಾಗ್ನೈಸ್ ಯಾಕೆ ಮಾಡಬೇಕು ಅಂದರೆ ಪೇಷಂಟ್ನ ಕಂಡೀಷನ್ ಹೇಗಿದೆ ಅಂತ ನೀವು ತಿಳ್ಕೊಬೇಕು ಅಂದರೆ ಪ್ರಿಸೈಸ್ ಡಯಾಗ್ನೈಸ್ ಇಂಪಾರ್ಟೆಂಟ್. ಪೇಷಂಟ್ ನಾನು ಹೇಳಿದ್ನಲ್ವ, ಪೇಷಂಟು ಅವ್ರಿಗಿರೋ ಪ್ರಾಬ್ಲಮ್ನ ಅವ್ರಿಗೆ ಗೊತ್ತಿರೋದಿಲ್ಲ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ ನಾವು ಹೇಳಿದ್ಮೇಲೆ ಇರ್ಬೋದಾ ಅಂತ. ಅನಲೈಸ್ ಮಾಡಿದ್ರೆ ಫಾಸ್ಟ್ 5 years ಹಿಸ್ಟ್ರಿ ತೆಗಿತೀವಿ, ಅವ್ರಿಗೆ ಓದಕ್ಕೆ ಬರಲ್ಲ, ಅದನ್ನು ನಾವು ಮಾತ್ರ ಓದ್ತೀವಿ. ಅದನ್ನು ನಿಮಗೆ ಪ್ರೆಸೆಂಟ್ ಈ ಪ್ರಾಬ್ಲಮ್ ಇದೆ, ಫ್ಯೂಚರಲ್ಲಿ ಈ ಪ್ರಾಬ್ಲಮ್ ಬರ್ಬೋದು ಅಂದರೆ ಒಂದು ಲುಕ್ಕು, ಒಂದು ಸ್ಮೈಲ್ ಕೊಟ್ಟು ಹೋಗ್ಬಿಡೋರು. 6 ತಿಂಗಳಾದ್ಮೇಲೆ ಫೋನ್ ಮಾಡೋರು, ಸರ್ ನೀವು ನಮಗೆ ಸ್ಕ್ಯಾನಿಂಗ್ ಮಾಡಿದ್ರಿ, ಸ್ಕ್ಯಾನಿಂಗ್ ಮಾಡಿ ಆಗಲೇ 1 ವರ್ಷ ಆಯಿತು, ನೀವು ಅವತ್ತು ಹೇಳಿದ್ರಿ ಈ ಪ್ರಾಬ್ಲಮ್ ಬರ್ಬೋದು ಫ್ಯೂಚರಲ್ಲಿ ಅಂತ, ಈಗ ಬಂದಿದೆ ಸರ್, ಏನು ಮಾಡೋಣ? ಏನು ಮಾಡಿದ್ದೀರಾ ಅಂದರೆ, ಇಲ್ಲ ಸರ್ ನಾವು ಅವತ್ತಿಂದ ಏನೂ ಮಾಡಲೇ ಇಲ್ಲ, ನಾವು ಸುಮ್ಮನೆ ಬಂದ್ಬಿಟ್ವಿ ಅಷ್ಟೇ. ಅಂದರೆ ಅವತ್ತು ಟ್ರೀಟ್ಮೆಂಟು ನಾವು ಕೊಟ್ಟಿರ್ತೀವಿ, ಆ ಟ್ರೀಟ್ಮೆಂಟ್ ತೊಗೊಳ್ಳೋದಿಲ್ಲ. ಯಾಕೆಂದರೆ ಫ್ಯೂಚರ್ ಹೇಳಿರ್ತೀವಲ್ವ, ಪ್ರೆಸೆಂಟ್ ಇರೋದನ್ನು ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ, ಫ್ಯೂಚರದಂತೂ ಅವ್ರು ಅಕ್ಸೆಪ್ಟೇ ಮಾಡ್ಕೊಳ್ಳಲ್ಲ. ಸೊ ಪ್ರೆಸೆಂಟಲ್ಲಿರೋ ಪ್ರಾಬ್ಲಮ್ಸ್ ನಾವು ಹೇಳ್ದಾಗೂ ಸಹ ಅವ್ರ ತಲೆಯಲ್ಲಿ ಬರೋದು ಒಂದೇ, ಅವರು ಏನು ಹೇಳ್ತಾರೋ ಅದನ್ನು ಮಾತ್ರನೇ ನಾವು ಕೇಳಬೇಕು. ನೀವೇನಾದ್ರು ಹೊಸದು ಹೇಳೋಕ್ಕೆ ಹೋದರೆ ಅವ್ರು ಅದನ್ನು ಅಕ್ಸೆಪ್ಟ್ ಮಾಡ್ಕೊಡಲ್ಲ. ಸೊ ಪ್ರತಿಯೊಂದು ಪೇಷಂಟು ಡಯಾಗ್ನೈಸ್ ಇಂಪಾರ್ಟೆಂಟು. ಡಯಾಗ್ನೈಸ್ ಮಾಡಿದ್ಮೇಲೆ ಟ್ರೀಟ್ ಮಾಡಿ. ಕೆಲವೊಂದು ಸಿಮ್ಟಮ್ಸನ್ನು ನೀವು ಅವ್ರಿಗೆ ಹೇಳಬೇಕು, ಕೆಲವೊಂದು ಸಿಮ್ಟಮ್ಸನ್ನು ಹೇಳ್ಬಾರ್ದು. ನೀವು ಮಾತ್ರ ತಿಳ್ಕೊಬೇಕು. ನಿಮ್ಮ ನೋಟ್ಸಲ್ಲಿ, ನಿಮ್ಮ ರೆಕಾರ್ಡ್ಸಲ್ಲಿ ಕ್ಲೈಂಟ್ ಹಿಸ್ಟ್ರಿ ಅಂತ ಬರ್ಕೊಂಡು ಅದನ್ನು ನೀವು ಬರ್ಕೋಬೇಕು. ಸರಿ, ಕ್ಲೈಂಟ್ ಹಿಸ್ಟ್ರಿ ಅವ್ರು ಹೇಳಿದ್ದನ್ನ ಬರೀಬೇಕು. ಡಯಾಗ್ನೈಸ್ ಅಂತ ಒಂದು ಸಪ್ರೇಟ್ ಕಾಲಮ್ ಮಾಡಿಕೊಂಡು ಡಯಾಗ್ನೈಸ್ ನೀವೇನೇನು ಮಾಡಿದ್ರಿ ಅಂತ ಅಲ್ಲಿ ಬರೀಬೇಕು. ಸಪೋಸ್ ನೀವು ಟ್ರೀಟ್ಮೆಂಟ್ ಕೊಟ್ಟು 2 ತಿಂಗಳು 3 ತಿಂಗಳು ಆದಮೇಲೆ ಮತ್ತೆ ಅವ್ರ ಪ್ರಾಬ್ಲಮ್ ಅಂತ ನಾವು ಡಯಾಗ್ನೈಸ್ ಮಾಡಿರೋ ಪ್ರಾಬ್ಲಮ್ ರಿಫ್ಲೆಕ್ಟ್ ಆಗಲೂಬಹುದು ಅಥವಾ ಆಗದೇನೂ ಇರ್ಬೋದು. ಸೊ ಅವ್ರಿಗೆ ರಿಫ್ಲೆಕ್ಟ್ ಆಗಿದೆ ಅಂತ ಮತ್ತೆ ಬಂದಾಗ, ನೋಡಪ್ಪ ನೀನು ಲಾಸ್ಟ್ ಟೈಮ್ ಬಂದಾಗಲೇ ನಾನು ಬರೆದಿಟ್ಟಿದ್ದೀನಿ, ಈ ಪ್ರಾಬ್ಲಮ್ ಎಲ್ಲ ಇತ್ತು ನಿನಗೆ, ಇದಕ್ಕೂ ಈಗ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಅಂತದ್ದು ಅವರಿಗೆ ಹೇಳಬೇಕು. ಸೊ ಈಗ ಪ್ರೊಜೆಕ್ಟರಿ ಆರ್ಗನ್ಸ್ ಆಯಿತು. ಎಬೋವ್ ದ ಡಯಾಫ್ರಾಮಲ್ಲಿ ನಾವು ಆರ್ಗನ್ಸ್ ಓವರ್ಲ್ಯಾಪಿಂಗ್ ಯಾವ್ಯಾವ ಆರ್ಗನ್ ಆಗಿದೆ ಅಂತ ನೋಡಿ ಆಯಿತು. ಸೊ ಈಗ ನಾವು ಬಿಲೋ ದ ಡಯಾಫ್ರಾಮ್ ಬರೋಣ. ಸೊ ಬಿಲೋ ದ ಡಯಾಫ್ರಾಮ್ ಅಂತ ಬಂದಾಗ ನಾನು ಆಗಲೇ ಹೇಳಿದೆ, ಸೊ ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸ್ ನಾವು ಹೇಗೆ ಮಾಡಬೇಕು. ಒಂದು ಸೆಂಟರ್ ಆಫ್ ದ ನಾವೆಲ್ ಸೆಂಟರ್ ತಗೋಬೇಕು. ಯಾವ ಭಾಗದಲ್ಲಿ ಪ್ರಾಬ್ಲಮ್ ಇದೆ ಆ ಒಂದು ಪ್ರೊಜೆಕ್ಟರಿ ಆರ್ಗನ್ ಮೇಲೆ ನಾವು ಟ್ರೀಟ್ಮೆಂಟ್ ಕೊಡುವಂಥದ್ದು ಇಂಪಾರ್ಟೆಂಟು. ನೀವು ಫಸ್ಟೆಲ್ಲ ಪ್ರಾಕ್ಟೀಸ್ ಮಾಡಬೇಕಾಗಿರೋದು ಲೆಫ್ಟ್ ಹ್ಯಾಂಡಲ್ಲಿ ಪ್ರಾಕ್ಟೀಸ್ ಮಾಡಿಬಿಡಿ. ಲೆಫ್ಟ್ ಹ್ಯಾಂಡಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಲೆಫ್ಟ್ ಹ್ಯಾಂಡಲ್ಲಿ ನಾವು ಥರ ಆದಾಗ ಶಿಫ್ಟ್ ಆಗಿ ರೈಟ್ ಹ್ಯಾಂಡ್ಗೂ. ಸೊ ರೈಟ್ ಹ್ಯಾಂಡಿಗೆ ಶಿಫ್ಟ್ ಆಗಬೇಕಾದ್ರೆ ಆರ್ಗನ್ಸ್ ಯಾವ್ಯಾವ್ದು ಎಲ್ಲಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಇದರಲ್ಲಿ. ನೀವು ಆಗಲೇ ನೋಡಿದ್ರಲ್ವ. ಸೊ ಬಿಲೋ ದ ಡಯಾಫ್ರಾಮ್ ಅಂತ ಬಂದಾಗ ಆರ್ಗನ್ಸ್ ಎಲ್ಲೆಲ್ಲಿ ಬರುತ್ತೆ ಅನ್ನೋದನ್ನು ನಿಮಗೆ ನೆಟ್ಟಲ್ಲಿ ಬಿಲೋ ದ ಡಯಾಫ್ರಾಮು, ಎಬೋವ್ ದ ಡಯಾಫ್ರಾಮು ನಿಮಗೆ ಆರ್ಗನ್ಸು ಸಿಕ್ಕಲ್ಲ. ಅಲ್ಲಿ ಸಂಪೂರ್ಣವಾಗಿ ಎಲ್ಲ ಮಿಕ್ಸ್ ಮಾಡಿ ಕೊಟ್ಬಿಡ್ತಾರೆ. ಇದು ಬಿಲೋ ದ ಡಯಾಫ್ರಾಮ್. ಲಿವರು, ಸ್ಟಮಕ್ಕು, ಈಗ ಸ್ಪ್ಲೀನ್ ಕಾಣಿಸ್ತಾ ಇದೆ ಸ್ಪಷ್ಟವಾಗಿ ನೋಡ್ಕೊಳ್ಳಿ. ಕಾಣಿಸ್ತಾ ಇದೆಯಲ್ಲ ಸ್ಪ್ಲೀನು. ದಿಸ್ ಈಸ್ ದ ಸ್ಪ್ಲೀನ್, ಸ್ಟಮಕ್, ಲಿವರ್, ಪ್ಯಾನ್ಕ್ರಿಯಾಸ್, ಲಾರ್ಜ್ ಇಂಟೆಸ್ಟೈನ್. ಇದರಲ್ಲಿ ಸ್ಮಾಲ್ ಇಂಟೆಸ್ಟೈನ್ ತೋರಿಸ್ತಾ ಇದ್ದೀವಿ. ಪ್ರತಿಯೊಂದು ಆರ್ಗನ್ನು ನಿಮ್ಮ ಕೈಯಲ್ಲಿ ಎಲ್ಲಿ ಬರುತ್ತೆ ಸ್ಪಷ್ಟವಾಗಿ ಕ್ಲೀನಾಗಿ ತೋರಿಸ್ತಾರೆ. ಸ್ಪ್ಲೀನ್ ನಾನಾಗಲೇ ಹೇಳಿದೆ, ಇದು ಸುಜೋಕ್ ಅಕ್ಯುಪಂಕ್ಚರ್ ಪಿಕ್ಚರ್ ಇದು. ಸೊ ಅಕ್ಯುಪಂಕ್ಚರ್ ಯಾರನ್ನ ಗೊತ್ತಿರೋದು ಸಹ ಡೈರೆಕ್ಟಾಗಿ ಈ ಜಾಗಗಳಲ್ಲಿ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಸೊ ಪ್ರೆಷರ್ ಸಿಸ್ಟಮಿಂದನೇ ನೋಡೋದಾದರೆ ಇದೇ ಕೈಯಲ್ಲಿ ನಿಮ್ಮ ಲೆಫ್ಟ್ ಹ್ಯಾಂಡ್ ಇದು. ಸೊ ಸ್ಪ್ಲೀನ್ ಇಲ್ಲಿ ಬರುತ್ತೆ. ನಾನು ಶೇಪ್ ತೋರಿಸಿದ್ನಲ್ಲ, ನಿಮ್ಮ ಹೆಬ್ಬೆರಳು ಇದೆಯಲ್ವ, ಆ ಶೇಪ್ ಕೆಳಗಡೆನೆ ಪ್ಲಸ್ ರಿಸ್ಟ್ ಜಾಯಿಂಟ್ ಆ್ಯಂಡ್ ಹಿಂಗೆ ಶೇಪ್ ಬರುತ್ತೆ. ಆ ಜಾಗದಲ್ಲಿ ನಿಮಗೆ ಸ್ಪ್ಲೀನ್ ಬರುತ್ತೆ. ಸ್ಟಮಕ್ಕನ್ನು ನೀವು ತಗೊಂಡಾಗ ಆಲ್ಮೋಸ್ಟ್
ಪೂರ್ತಿ ಸ್ಟಮಕ್ಕು ಎಬೋವ್ ದ ಡಯಾಫ್ರಾಮ್ ಓವರ್ಲ್ಯಾಪಿಂಗಲ್ಲೇ ಬರುತ್ತೆ. ಅದು ಲಾರ್ಜ್ ಇಂಟೆಸ್ಟೈನ್ ಪಾಯಿಂಟ್ ಹೇಳಿದೆ. ಲಂಗ್ಸ್ ಪ್ರಾಬ್ಲಮ್ ಇರೋರಿಗೆ ಖಂಡಿತ ಇಲ್ಲಿ ಒಂದು ಪಾಯಿಂಟ್ ಸಿಕ್ಕುತ್ತೆ ಲಾರ್ಜ್ ಇಂಟೆಸ್ಟೈನಲ್ಲಿ. ಪ್ಲಸ್ ಈ ಎರಡೂ ಬೆರಳು ಮಧ್ಯ ಇಲ್ಲೊಂದು ಪಾಯಿಂಟ್ ಬರುತ್ತೆ, ಇಲ್ಲೊಂದು ಪಾಯಿಂಟ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಲಾರ್ಜ್ ಇಂಟೆಸ್ಟೈನ್ ಪಾಯಿಂಟು ಬರುತ್ತೆ, ಪ್ಲಸ್ ಬ್ಲಾಡರ್ ಪಾಯಿಂಟು ಬರುತ್ತೆ. ಸೊ ಅದನ್ನು ಸಹ ನೀವು ಪಾಯಿಂಟ್ಔಟ್ ಮಾಡಬೇಕಾದ್ರೆ ಸ್ಪಷ್ಟವಾಗಿ ಡಯಾಗ್ನೈಸ್ ಮಾಡ್ಕೋಬೇಕು. ನೀವು ಸಾರ್ ಹೇಳ್ತಾರಲ್ವ, ನೀವು ಎಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀರೋ ಅಷ್ಟು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಇಲ್ಲಿ ಪಾಯಿಂಟ್ ಇದೆ, ಈ ಪಾಯಿಂಟ್ ನಾನು ಈಗ ತೋರಿಸಿದ್ದೀನಿ ನಿಮಗೆ, ಇದು ಲಾರ್ಜ್ ಇಂಟೆಸ್ಟೈನ್ ಪಾಯಿಂಟು, ಇಲ್ಲಿ ಸಾರ್ ಹೇಳಿದ್ದಾರೆ ಇಲ್ಲಿ ಪೈನ್ ಇದೆ. ಸೊ ಪೈನ್ ಇದ್ದ ತಕ್ಷಣ ಇದು ಲಾರ್ಜ್ ಇಂಟೆಸ್ಟೈನ್ ಪ್ರಾಬ್ಲಮ್ ಇದೆ ಅಂತ ನೀವು ಇಲ್ಲಿ ನೋಡೋಕೆ ಹೋದರೆ ಇಲ್ಲಿ ಬ್ಲಾಡರ್ ಸಹ ಬರುತ್ತೆ. ಇಲ್ಲಿ ಬ್ಲಾಡರ್ ತೋರಿಸಿಲ್ಲ, ಇನ್ನೊಂದು ಚಿತ್ರದಲ್ಲಿ ತೋರಿಸ್ತೀನಿ ಬ್ಲಾಡರ್ನ. ಇದ್ರ ಮೇಲ್ಗಡೆ ಓವರ್ಲ್ಯಾಪ್ ಆಗುತ್ತೆ ಅವಾಗ್ಲೂ. ಸೊ ಅವಾಗ ನೀವು ಕೇಳೋ ಪ್ರಶ್ನೆ ಮೇಲ್ಗಡೆ ನೀವು ಅದನ್ನು ಡಿಸೈಡ್ ಮಾಡ್ಕೋಬೇಕು, ಇದು ಪ್ರಾಬ್ಲಮ್ ಬ್ಲಾಡರ್ದ ಅಥವಾ ಲಾರ್ಜ್ ಇಂಟೆಸ್ಟೈನು ಅಂತ ಗೊತ್ತಾಗುತ್ತೆ ನಿಮಗೆ. ಇದು ಬಿಲೋ ದ ಡಯಾಫ್ರಾಮ್ ಬರತಕ್ಕಂಥ ಆರ್ಗನ್ಸ್. ಫಸ್ಟು ನೀವು ಆರ್ಗನ್ಸ್ನ ಎಷ್ಟು ಪ್ರಿಸೈಸಾಗಿ ಡಯಾಗ್ನೈಸ್ ಮಾಡ್ತಿರೋ ಕೈಗಳಲ್ಲಿ ಮತ್ತು ಕಾಲುಗಳಲ್ಲಿ ಅಷ್ಟು ಸ್ಪಷ್ಟತೆ ನಿಮಗೆ ಸಿಕ್ಕುತ್ತೆ ಟ್ರೀಟ್ಮೆಂಟ್ ಕೊಡೋದಕ್ಕೆ. ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸ್ ಆ್ಯಕ್ಚುಲಿ ಅವಶ್ಯಕತೆ ಇಲ್ಲ ನಿಮ್ಗೆ ಯಾರಿಗೂ. ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ, ಪ್ರೋಟೋಕಾಲ್ಸ್ ಎಲ್ಲ ಗೊತ್ತಿರೋದ್ರಿಂದ ನೀವು ಪ್ರಿಸೈಸಾಗಿ ಡಯಾಗ್ನೈಸ್ ಮಾಡಿ. ಪ್ರಿಸೈಸಾಗಿ ಡಯಾಗ್ನೈಸ್ ಮಾಡಿದ್ರೆ ಪ್ರಿಸೈಸಾಗಿ ಟ್ರೀಟ್ಮೆಂಟ್ ನೀವೇ ಕೊಡ್ತೀರಾ. ನೀವು ಕೊಟ್ಟಿರೋ ಟ್ರೀಟ್ಮೆಂಟೇ ಪ್ರಿಸೈಸ್ ಆಗಿರುತ್ತೆ. ನಾನು ಆಗಲೇ ಹೇಳಿದೆ, ಈವನ್ ಡಯಾಗ್ನೈಸ್ ಕರೆಕ್ಟಾಗಿದ್ದು ಟ್ರೀಟ್ಮೆಂಟು ಪಕ್ಕದ ಆರ್ಗನ್ನು ಕೊಟ್ಟರು ಸಹ ವರ್ಕ್ ಆಗುತ್ತೆ. ಯಾಕೆ ವರ್ಕ್ ಆಗುತ್ತೆ ಅಂದರೆ ಇನ್ನೊಂದು ಮೆಥಡಲ್ಲಿ ಅದು ವರ್ಕ್ ಆಗುತ್ತೆ. ಅದು ಸಪೋಸ್ ಇದು ಲಂಗ್ ಪಾಯಿಂಟ್ ಇದೆ, ಅವ್ರಿಗೆ ಆಯಾಸ ಇದೆ, ಕೆಮ್ಮಿದೆ, ಎಲ್ಲ ಇದೆ, ಸರ್ ಇಲ್ಲೂ ಪೇಯ್ನ್ ಇದೆ, ಇಲ್ಲೂ ಪೇಯ್ನ್ ಇದೆ, ಪೇಯ್ನ್ ಈ ಕಡೆನೂ ಬರ್ತಾ ಇದೆ, ಕೊಡಿ ಇಲ್ಲೂ ಕೊಡಿ, ಏನು ತೊಂದರೆ ಇಲ್ಲ. ಇದು ಲಂಗ್ಸಿಗೆ ಸೇರಿಲ್ಲ, ಇಲ್ಲಿ ಪಾಯಿಂಟ್ ಇದೆ ಅಂದರೆ 100% ಇದು ಯಾವುದೋ ಲಾರ್ಜ್ ಇಂಟೆಸ್ಟೈನೋ ಅಥವಾ ಸ್ಮಾಲ್ ಇಂಟೆಸ್ಟೈನೋ ಸ್ಟಮಕ್ದು ಏನೋ ಅಂತ ಇರುತ್ತೆ. ನಿಮ್ಮ ಲಂಗ್ಸಲ್ಲಿ ಕಫ ಸೇರ್ಕೊಂಡಿದೆ ಅಂದರೆ ಸ್ಟಮಕ್ ಪ್ರಾಬ್ಲಮ್ ಅಂತ ಗೊತ್ತಲ್ವ ನಮಗೆ. ಅದು ಮದರ್ ಪಾಯಿಂಟು, ಸ್ಟಮಕಲ್ಲಿ ವ್ಯತ್ಯಾಸ ಆದರೆ ಲಂಗ್ಸ್ ವ್ಯತ್ಯಾಸ ಆಗುತ್ತೆ ಅಂತ ಗೊತ್ತಲ್ವ. ಸೊ ಸ್ಟಮಕಲ್ಲಿ ಯಾಕಿರಬಾರ್ದು, ಅವರಿಗೆ ಅಸಿಡಿಟಿ, ಗ್ಯಾಸ್ಟ್ರಿಕ್ಕು ಏನೂ ಇಲ್ಲ. ಯಾಕೆಂದರೆ ಇರುತ್ತೆ, ಬಟ್ ಆ ಸಿಮ್ಟಮ್ಸ್ ಫೀಲ್ ಆಗಲ್ಲ ಅವರು ಪೇಷಂಟು. ಸೊ ಅವಾಗ ಲಂಗ್ಸ್ಗೂ ಟ್ರೀಟ್ಮೆಂಟ್ ಕೊಡಿ, ಸ್ಟಮಕ್ಗೂ ಟ್ರೀಟ್ಮೆಂಟ್ ಕೊಡಿ, ತಪ್ಪೇನಿಲ್ಲ. ಅವಾಗ ಆ ಪಾಯಿಂಟ್ ಇದ್ಮೇಲೆ ಟ್ರೀಟ್ಮೆಂಟ್ ಕೊಡಿ ಅಷ್ಟೇ. ಅವ್ರಿಗೇನು ಹೇಳಕ್ಕೆ ಹೋಗ್ಬಿಡಿ ನಿಮ್ಮ ಹೊಟ್ಟೆಲ್ಲೂ ತೊಂದರೆ ಇದೆ, ಅವರು ಒಪ್ಕೊಳ್ಳಲ್ಲ. ನಾನು ಒಪ್ಕೊಳ್ಳೋದಿಲ್ಲ. ನಾನು ಬಂದಿರೋದು ಲಂಗ್ಸ್ ಪ್ರಾಬ್ಲಮ್ಗೆ, ಹೊಟ್ಟೆಲ್ಲಿ ತೊಂದರೆ ಇದೆ ಅಂದರೆ ನಾನು ಒಪ್ಕೊಳ್ಳಲ್ಲ. ಬಿಕಾಸ್ ಇರೋದೇ ಹಾಗೆ. ಮಾಡ್ರನ್ ಸೈನ್ಸು ನಿಮ್ಮನ್ನು ಎಲ್ಲ ಅಲ್ಲಿ ಕರ್ಕೊಂಬಂದು ನಿಲ್ಲಿಸ್ಬಿಟ್ಟಿದ್ದೀವಿ. ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ಪೇಷಂಟ್ ಏನು ಕೇಳ್ತಾರೆ ಅದಕ್ಕೆ ಮಾತ್ರ ಟ್ರೀಟ್ಮೆಂಟ್ ಕೊಡಿ, ಮಿಕ್ಕಿದ್ದನ್ನ ನೀವು ಟ್ರೀಟ್ಮೆಂಟ್ ಕೊಡಿ. ಏನು ಕರೆಸ್ಪಾಂಡೆನ್ಸು, ಕಂಟ್ರೋಲ್ ಆರ್ಗನ್ನು, ಮದರ್ ಆರ್ಗನ್ನು, ಸನ್ ಆರ್ಗನ್ಗೂ ಅದಕ್ಕೆಲ್ಲ ನೀವು ಕೊಡ್ತಾ ಅವ್ರಿಗೆ. ನಿಮ್ಗೆಲ್ಲರಿಗೂ ಗೊತ್ತಿದೆ ಕಂಟ್ರೋಲ್ ಆರ್ಗನ್ ಯಾವುದು, ಮದರ್ ಆರ್ಗನ್ನು, ಸನ್ ಆರ್ಗನ್ನು, ಆಮೇಲೆ ಗ್ರ್ಯಾಂಡ್ ಸನ್ ಎಲ್ಲ ನಿಮಗೆ ಗೊತ್ತಿರೋದ್ರಿಂದ ನೀವು ನೋಡಿ ಪಾಯಿಂಟ್ ಸಿಕ್ಕುತ್ತಾ ನೋಡಿ, ಪಾಯಿಂಟ್ ಸಿಕ್ಕರೆ ಕೊಡಿ, ಪಾಯಿಂಟ್ ಸಿಕ್ಕಲಿಲ್ವಾ ಬೇಡ. ಯಾಕೆಂದರೆ ಇನ್ನೂ ಅಲ್ಲಿವರೆಗೂ ರೀಚ್ ಆಗಿರಲ್ಲ ಅಂತ. ವೆರಿ ಸಿಂಪಲ್. ಸೊ ಇಷ್ಟು ಆರ್ಗನ್ಸ್ನ ನಾವು ಇವತ್ತು ತಿಳ್ಕೊಂಡಿದ್ದೀವಿ. ಇನ್ನೂ ಒಂದು ಪ್ರೊಜೆಕ್ಟ್ರಿ ಆರ್ಗನ್ಸ್ ಯಾವ್ಯಾವುದು ಅಂತ ಹೇಳ್ಬಿಡ್ತೀನಿ. ಪ್ರೊಜೆಕ್ಟ್ರಿ ಆರ್ಗನ್ಸ್ ತಂಬು, ನಮ್ಮ ತಲೆ, ಈ 4 ಬೆರಳುಗಳು, ಇದೆರಡು ನಮ್ಮ ಕಾಲು, ಇದೆರಡು ಕೈಗಳು. ಸೊ 5 ಪ್ರೊಜೆಕ್ಟ್ರಿ ಆರ್ಗನ್ಸ್ ಇದೆ. ಪ್ರೊಜೆಕ್ಟ್ರಿ ಆರ್ಗನ್ಸಲ್ಲಿ ಡೌಟ್ ಬರುತ್ತೆ. ಏನು ಬರುತ್ತೆ ಡೌಟು? ನಮ್ಮ ಸೆಕ್ಷುವಲ್ ಆರ್ಗನ್ಸ್ ಎಲ್ಲಿ ಬರುತ್ತೆ? ಸೆಕ್ಷುವಲ್ ಆರ್ಗನ್ಸಲ್ಲಿ ಬೋನ್ ಇಲ್ಲದೆ ಇರೋದ್ರಿಂದ, ಈವನ್ ಬ್ರೆಸ್ಟ್ ಆರ್ ಪೆನ್ನಿಸ್ ಬೋನ್ ಇಲ್ಲದೆ ಇರೋದ್ರಿಂದ ಅದನ್ನು ನಾವು ಪ್ರೊಜೆಕ್ಟ್ರಿ ಆರ್ಗನ್ಸನ್ನು ನಾವು ತಗೊಳ್ಳಲ್ಲ. ನಾವು ಸಂಪೂರ್ಣವಾಗಿ ಅದನ್ನು ಓನ್ಲಿ ಆರ್ಗನ್ಸ್ ಕರೆಸ್ಪಾಂಡೆನ್ಸ್ ಏರಿಯಾ ಅಂತ ತಗೊಳ್ತೀವಿ. ನೀವು ಬ್ರೆಸ್ಟ್ಗೆ ಅಂತ ಟ್ರೀಟ್ ಮಾಡಿದಾಗ ನಾವು ಈ ಜಾಗದಲ್ಲಿ ಟ್ರೀಟ್ ಮಾಡ್ತೀವಿ, ಈ ಜಾಗದಲ್ಲಿ ಟ್ರೀಟ್ ಮಾಡ್ತೀವಿ. ದಟ್ ಇಸ್ ನಾಟ್ ಎ ಪ್ರೊಜೆಕ್ಟ್ರಿ ಆರ್ಗನ್. ಅದಕ್ಕೆ ಯಾವುದೇ ಥರದ ವ್ಯತ್ಯಾಸಗಳು ನಮ್ಮ ಕೈಗಳಲ್ಲಿ ಇರೋದಿಲ್ಲ. ಪ್ಲಸ್ ನಾವು ನಮ್ಮ ರೆಪ್ರೊಡಕ್ಟಿವ್ ಸಿಸ್ಟಮ್ನ ಟ್ರೀಟ್ ಮಾಡಬೇಕಾದ್ರೆ, ಬ್ಲಾಡರ್ಗೆ ಟ್ರೀಟ್ ಮಾಡಬೇಕಾದ್ರೆ, ನಮ್ಮ ಪೆನ್ನಿಸ್ನ ಟ್ರೀಟ್ ಮಾಡಬೇಕಾದ್ರೆ ಇದೇ ಭಾಗದಲ್ಲಿ ನಾವು ಟ್ರೀಟ್ ಮಾಡ್ತೀವಿ. 100% ಏನಾದ್ರು ಪ್ರಾಬ್ಲಮ್ ಇತ್ತು ಅಂದರೆ ಈ ಜಾಗದಲ್ಲಿ 100% ಅವ್ರ ಪ್ರಾಬ್ಲಮ್ನ ಫೇಸ್ ಮಾಡ್ತಾರೆ. ಪೇಯ್ನ್, ಇಚ್ಚಿಂಗ್, ಸಮಥಿಂಗ್, ಯಾವುದೋ ಒಂದು ಸೆನ್ಸೇಷನ್ ಅಂತ ಅವ್ರಿಗೆ ಫೀಲ್ ಆಗುತ್ತೆ ಈ ಜಾಗದಲ್ಲಿ, ಡೌಟೇ ಇಲ್ಲ.
ದೇಹದ ಮುಂಭಾಗದಲ್ಲಿ ಆಗೋದು ಇಲ್ಲಿ, ದೇಹದ ಹಿಂಭಾಗದಲ್ಲಿ ಆಗೋದು ಇಲ್ಲಿ. ಪೈಲ್ಸ್ ಆದಾಗ ಯೂಶ್ವಲಿ ಈ ಸೆಂಟ್ರ್ ಪಾಯಿಂಟು ತುಂಬ ಎಫೆಕ್ಟಿವ್ ಆಗಿ ಪೇಯ್ನ್ ಇರುತ್ತೆ, ಡೀಪರ್ ಪೇಯ್ನ್ ಇರುತ್ತೆ. ಇಲ್ಲಿ ಏನು ಕಾಣಿಸುತ್ತಲ್ವ, ಈ ಜಾಗದಲ್ಲಿ ಏನದಕ್ಕಿಂತ ನೀವು ಸ್ಟಿಮ್ಯುಲೇಟರು ಆರ್ ಬ್ರಾಸ್ ಪ್ರೋಬ್ ಯೂಸ್ ಮಾಡಬೇಕು, ನಾಟ್ ವುಡನ್. ಬ್ರಾಸ್ ಶಾರ್ಪ್ ಆಗಿರೋದನ್ನು ನೀವು ನಿಧಾನ ಪ್ರೆಸ್ ಮಾಡಿದಾಗ ಡೀಪ್ ಲೆವೆಲಲ್ಲಿ ಆ ಸೆನ್ಸೇಷನ್ ಪೇಯ್ನ್ ಇರುತ್ತೆ ಪೈಲ್ಸ್ ಅವ್ರಿಗೆ. ಅದರ್ವೈಸ್ ಬೇರೆ ಏನೇ ಆರ್ಗನ್ಸ್ ಪ್ರಾಬ್ಲಮ್ ಇದ್ರೂ ಇಲ್ಲಿಂದ ಈ ಮಧ್ಯ ಲೈನ್ ಇದೆ, ಇಲ್ಲಿ ಇನ್ ಅಂಡ್ ಯಾಂಗ್ ಇದೆಯಲ್ವಾ, ಈ ಇನ್ ಅಂಡ್ ಯಾಂಗ್ ಮಧ್ಯ ಲೈನಿಂದ ಮೇಲ್ಗಡೆಗೆ ಬರುತ್ತೆ. ಮೇಲ್ ಆರ್ ಫಿಮೇಲ್ ಎನಿ ಗೈನಿಕ್ ಆರ್ ರಿಪ್ರೊಡಕ್ಟಿವ್ ಪ್ರಾಬ್ಲಮ್ಸ್ ಬಂದಾಗ, ಸೊ ಅದ್ರ ಬಗ್ಗೆ ಯಾರೂ ತಲೆ ಕೆಡ್ಸ್ಕೊಬೇಡಿ. ಇಲ್ಲೇ ಇರುತ್ತೆ, ಇದ್ರದ್ದು ಇಲ್ಲೇ ಬರುತ್ತೆ. ಯಾರಿಗಾದರೂ ಅಷ್ಟೇ, ಈವನ್ ಜೆಂಟ್ಸ್ ಆ್ಯಂಡ್ ಲೇಡೀಸ್ ಬೋತ್, ಯಾರಿಗೆ ಬ್ರೆಸ್ಟ್ ಪ್ರಾಬ್ಲಮ್ ಬಂದರೂ ಸಹ ಆಫ್ಟರ್ 45-50 ಈವನ್ ಜೆಂಟ್ಸಲ್ಲೂ ಸಹ ಬರುತ್ತೆ ಪ್ರಾಬ್ಲಮ್ಮು. ಜೆಂಟ್ಸ್ ಯಾರಾದರೂ ಡಯಾಗ್ನೈಸ್ ಮಾಡಬೇಕಾದ್ರೆ ಅದನ್ನು ಸಹ ನೀವು ಗಮನ ಇಟ್ಕೊಳ್ಳಿ. ಯಾಕೆಂದರೆ ಪೇಯ್ನ್ ಅಂತ ಬರ್ತಾರೆ, ಪೇಯ್ನ್ ಬಂದಾಗ ಮಸಲ್ಸಲ್ಲಿ ಪೇಯ್ನ್ ಇದೆಯಾ, ಬೋನ್ ಲೆವೆಲಲ್ಲಿ ಪೇಯ್ನ್ ಇದೆಯಾ, ಬಿಲೋ ದ ಬೋನ್ ಪೇಯ್ನ್ ಇದೆಯಾ, ಇದಿಷ್ಟನ್ನು ನೀವು ಅಬ್ಸರ್ವ್ ಮಾಡಬೇಕು, ಟಚ್ ಮಾಡಿ ಅಬ್ಸರ್ವ್ ಮಾಡಬೇಕಾಗತ್ತೆ. ಸೊ ಎಲ್ಲಿ ಪೇಯ್ನ್ ಇರುತ್ತೆ ನೋಡಿಕೊಂಡು ನೀವು ಆ ಏರಿಯಾಗೆ ಪ್ರಿಸೈಸ್ ಟ್ರೀಟ್ಮೆಂಟನ್ನು ಕೊಡಬೇಕಾಗತ್ತೆ. ಸೊ ದಿಸ್ ಈಸ್ ದ ಪ್ರೊಜೆಕ್ಟರಿ ಆರ್ಗನ್ ಪ್ಲಸ್ ಯಾವ್ಯಾವುದು ಓವರ್ಲ್ಯಾಪಿಂಗ್ ಆಗುತ್ತೆ, ಯಾವ್ಯಾವ ಆರ್ಗನ್ ಓವರ್ಲ್ಯಾಪಿಂಗ್ ಆಗೋ ಜಾಗದಲ್ಲಿ ಯಾವ ರೀತಿಯಾಗಿ ನಾವು ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ, ಯಾವ ರೀತಿ ಡಯಾಗ್ನೈಸ್ ಮಾಡಬೇಕಾಗುತ್ತೆ. ಟ್ರೀಟ್ಮೆಂಟ್ ಸೆಕೆಂಡ್ರಿ, ಸೊ ಯಾವ ರೀತಿ ನಾವು ಡಯಾಗ್ನೈಸ್ ಮಾಡಬೇಕಾಗುತ್ತೆ ಅನ್ನೋದನ್ನು ಇವತ್ತು ತಿಳ್ಕೊಂಡಿದ್ದೀವಿ. ಸೊ ಇನ್ನು ಒಂದು ಪಾರ್ಟನ್ನು ಮುಗಿಸೋಣ ಈಗ. ಇದು ಇನ್ಸೈಡ್ ಆಫ್ ದ ಬಾಡಿ ಆಯಿತು, ಹಂಗೆ ಯಾಂಗ್ ಸೈಡನ್ನು ನೋಡ್ಬಿಡೋಣ ಸಿಂಪಲ್ ಆಗಿ. ನೆನ್ನೆ ಅದನ್ನು ಹೇಳಿದ್ದೀನಿ, ಇದರಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ದಿಸ್ ಈಸ್ ಯಾಂಗ್ ಸೈಡ್ ಆಫ್ ದ ಬಾಡಿ. ಇದು ಪಾಮು, ಇದು ಬ್ಯಾಕ್ ಸೈಡು, ಇದು ಇನ್ಸೈಡು, ಇದು ಯಾಂಗ್ ಸೈಡು. ಸೊ ಯಾಂಗ್ ಸೈಡಲ್ಲಿ ನಾವು ಬೇರೆ ಆರ್ಗನ್ಸ್ನ ಏನು ನೋಡ್ತಾ ಇಲ್ಲ, ಓನ್ಲಿ ನಾವು ಬೋನ್ಸ್ ಮಾತ್ರ ತೊಗೊಂಡಿದ್ದೀವಿ. ಸ್ಪೈನಲ್ ಕಾರ್ಡ್ ಹಾಕಿಲ್ಲ ಇಲ್ಲಿ, ಸ್ಪೈನಲ್ ಕಾರ್ಡ್ ಬದಲಾಗಿ ಸುತ್ತು ಇರ್ತಕ್ಕಂಥ ಬೋನ್ಸ್ ಕೊಟ್ಟಿದ್ದೀವಿ ಇಲ್ಲಿ, ಪ್ಲಸ್ ಲೆಗ್ ಉಗುರುಗಳು ಕಾಣಿಸ್ತಾ ಇದೆಯಲ್ವಾ. ಇನ್ನೊಂದು ಇದರಲ್ಲಿ ನೀವು ಇನ್ನೊಂದು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ, ಈ ಕೈಗಳಲ್ಲಿ ಮತ್ತು ಕಾಲುಗಳಲ್ಲಿ ಬೆರಳು ಯಾವ ಕಡೆ, ಎಸ್ಪೆಷಲಿ ಹೆಬ್ಬೆರಳನ್ನ ಒಂದು ನೀವು ಗಮನ ಇಟ್ಟು ನೋಡ್ಕೊಳ್ಳಿ. ನಿಮ್ಮ ಹೆಬ್ಬೆರಳು ಯಾವ ಕಡೆ ಇರುತ್ತೆ, ಇದು ನಿಮ್ಮ ಇದು ಕೈ ಅಲ್ವಾ, ಕೈಯ ಹೆಬ್ಬೆರಳು ಆ ಕಡೆ ಇರುತ್ತೆ. ಎರಡು ಬೆರಳಿಗೆ, ಒಂದು ಕಾಲಿಗೆ ಒಂದು ಕೈ ಹೆಬ್ಬೆರಳು ನಿಮ್ಮ ಹೆಬ್ಬೆರಳು ಕಡೆ ಇರುತ್ತೆ. ಇನ್ನೊಂದು ಕಾಲು ಮತ್ತು ಇನ್ನೊಂದು ಕೈದು ಅಪೋಸಿಟ್ ಸೈಡಲ್ಲಿ ಇರುತ್ತೆ ಹೆಬ್ಬೆರಳುಗಳು. ಯಾಕಿದು ನೀವು ಗಮನ ಹರಿಸ್ಬೇಕು ಅಂದರೆ, ಇಮಿಡಿ ನೋವಾದಾಗ ನಾವು ಟ್ರೀಟ್ಮೆಂಟ್ಗೆ ಎಲ್ಲಿ ಕೊಡಬೇಕು, ಇಲ್ಲಿ ಕೊಡಬೇಕಾ ಕನ್ಫ್ಯೂಷನ್ ಆಗುತ್ತೆ. ಫಸ್ಟ್ ಈ ಹೆಬ್ಬೆರಳನ್ನ ನೀವು ಜ್ಞಾಪಕ ಇಟ್ಕೊಳ್ಳಿ. ನೀವು ಬಲಗೈಯಲ್ಲಿ ತಗೊಂಡಾಗ ಬಲಗೈ ಹೆಬ್ಬೆರಳು ಯಾವ ಕಡೆ ಇರುತ್ತೆ, ಬಲಗೈ ಹೆಬ್ಬೆರಳು ಕಡೆ ಇರುತ್ತೆ. ಈ ಕೈ ಮತ್ತು ಈ ಕಾಲ್ದು ಈ ಕಡೆನೇ ಬರುತ್ತೆ ಹೆಬ್ಬೆರಳು. ಈ ಕೈ ಮತ್ತು ಈ ಕಾಲ್ದು ಬಲಗೈ ತಗೊಂಡಾಗ ಕಿರುಬೆರಳು ಕಡೆ ಬರುತ್ತೆ. ಇಲ್ಲಿ ನೋಡಿ, ಈ ಹೆಬ್ಬೆರಳು ಕಿರುಬೆರಳು, ಒಂದು ಕಾಲು ಒಂದು ಕೈದು ಕಿರುಬೆರಳು ಕಡೆ ಬರುತ್ತೆ. ಹೆಬ್ಬೆರಳು ಕಡೆ ಇರೋದು ಅದ್ರ ಕೈ ಮತ್ತು ಕಾಲಿನ ಹೆಬ್ಬೆರಳು ಈ ಕಡೆನೇ ಬರುತ್ತೆ. ಇದು ನಿಮಗೆ ಎಲ್ಲಿ ತುಂಬ ಎಫೆಕ್ಟಿವ್ ಆಗಿ ಯೂಸ್ ಆಗುತ್ತೆ ಅಂದರೆ, ಮಿನಿ ಸಿಸ್ಟಮ್ ಮಾಡೋವಾಗ ತುಂಬ ಎಫೆಕ್ಟಿವ್ ಆಗಿ ಅರ್ಥ ಮಾಡ್ಕೋಬೇಕು, ಪ್ಲಸ್ ಯೂಸ್ ಮಾಡಬೇಕು. ಇಲ್ಲಿ ಕೊಟ್ಬಿಡ್ತೀವಿ ಕಣ್ಣು ಮುಚ್ಕೊಂಡು, ಇಲ್ಲಿ ಕೊಡ್ಬೇಕಾದ್ರೆ ನಾವು ಯಾಮರ್ತೀವಿ, ಇಲ್ಲಿನೂ ಹಂಗೆ ಕೊಟ್ಬಿಡ್ತೀವಿ, ಇದು ಕೊಟ್ಟಂಗೆ, ಆವಾಗ ಸ್ವಲ್ಪ ನಿಮಗೆ ರಿಸಲ್ಟ್ ಕಡಿಮೆ ಆಗುತ್ತೆ. ಸೊ ಇಲ್ಲಿ ಹೆಬ್ಬೆರಳನ್ನ ಈ ಕಡೆ ತಗೊಳ್ತೀವಿ, ಇಲ್ಲಿ ಹೆಬ್ಬೆರಳನ್ನ ಈ ಕಡೆ ತಗೊಳ್ತೀವಿ. ಸೊ ಇದೇ ಥರ ನೀವು ಎಡಗೈ ಮತ್ತು ಬಲಗೈನ ಟ್ರೀಟ್ ಮಾಡಬೇಕಾದ್ರೆ ಇದೊಂದು ಪ್ರಿನ್ಸಿಪಲ್ನ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಎಸ್, ನೆಕ್ಸ್ಟ್ ನಮ್ಮ ಸ್ಪೈನಲ್ ಕಾರ್ಡು. ನಾನು ಆಗಲೇ ಹೇಳಿದೆ, ಫಸ್ಟ್ ಜಾಯಿಂಟ್ ಇದು, ಇಲ್ಲಿಂದ ಇಲ್ಲಿಗೆ ಫಸ್ಟ್ ಜಾಯಿಂಟು, ಇಲ್ಲಿಂದ ಇಲ್ಲಿಗೆ ಸೆಕೆಂಡ್ ಜಾಯಿಂಟ್. ಇಲ್ಲಿಗೆ ಫಸ್ಟ್ ಜಾಯಿಂಟ್ ಎಂಡ್ ಆಗುತ್ತೆ, ಇಲ್ಲಿಂದ ಇಲ್ಲಿಗೆ ಸೆಕೆಂಡ್ ಜಾಯಿಂಟ್ ಆಗುತ್ತೆ, ಇದು ಥರ್ಡ್. ಇದು ಜಾಯಿಂಟ್ ಇಲ್ಲ ಇಲ್ಲಿ, ಇದು ಎಬೋವ್ ದ ಡಯಾಫ್ರಮ್ ಅಂತ ಹೇಳಿದ್ದಲ್ವ, ಎಬೋವ್ ದ ಡಯಾಫ್ರಮ್ಗೆ ಇಲ್ಲಿ ಇದು ಸರ್ವೈಕಲ್ಲು, ಇದು ತೊರಾಸಿಕ್ ಎಂಟು ಇಲ್ಲೇ ಎಂಡ್ ಆಗುತ್ತೆ, ತೊರಾಸಿಕ್ 9 ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಪ್ ಟು ಇಲ್ಲಿ ಕಾಕ್ಸಿಕ್ವರೆಗೂ ಸ್ಪೈನಲ್ ಕಾರ್ಡ್ ಕಂಟಿನ್ಯೂ ಆಗುತ್ತೆ. ಇದನ್ನು ಇನ್ನು ಮುಂದಿನ ಹಂತಗಳಲ್ಲಿ ಇನ್ನೂ ಡೀಪಾಗಿ ಹೋಗೋಣ. ಪ್ರತಿಯೊಂದು ಒಂದೊಂದು C1, C2, C3, C4, C5, C6, C7. ಸೊ ಪ್ರತಿಯೊಂದಕ್ಕೂ ಯಾವ್ಯಾವ ಆರ್ಗನ್ನು ಲಿಂಕ್ ಆಗಿರುತ್ತೆ. ಸೊ ಇಲ್ಲಿ
ಯಾವ ಆರ್ಗನ್ ಮೇಲೆ ತುಂಬ ಎಫೆಕ್ಟಿವ್ ಆಗಿ, ಇವಾಗ ನಮ್ಗೆ ಪ್ರಾಬ್ಲಮ್ ಆಯಿತು, ಪ್ರಾಬ್ಲಮ್ ಆಗಿದ ತಕ್ಷಣ ಇಲ್ಲಿ ಯಾವ ಸ್ಪೈನಲ್ ಕಾರ್ಡ್ ಮೇಲೆ ಯಾವ ನಂಬರ್ದು, ಈಗ C1 ಬರುತ್ತೋ, C2 ಬರುತ್ತೋ, C3 ಬರುತ್ತೋ, ಇನ್ಸ್ಟೆಂಟಾಗಿ ಬರೋ ಪೇಯ್ನು ಫಸ್ಟು ಯಾವ ನರ್ವ್ ಮೇಲೆ, ಸ್ಪೈನಲ್ ಕಾರ್ಡ್ ಮೇಲೆ ಸಿಗುತ್ತೆ ಅನ್ನೋದನ್ನು ನಾವು ಒಂದೊಂದಾಗಿ ತಿಳಿತಾ ಹೋಗೋಣ ಫ್ಯೂಚರಲ್ಲಿ. ಈಗ ನೀವೇನು ನೋಡಬೇಕಾ, ಪ್ರತಿಯೊಂದು ಆರ್ಗನ್ಸು ನಮ್ಮ ದೇಹದ ಮೇಲೆ ಎಲ್ಲಿ ಬರುತ್ತೆ ಅನ್ನೋದನ್ನು, ಇದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇದೇನು ಕಾಣಿಸ್ತಾ ಇದೆಯಲ್ವಾ, ಇದು ಇಲ್ಲಿ ಕಾಣಿಸ್ತಾ ಇರೋ ಪ್ರತಿಯೊಂದು ಬೋನ್ಸು, ಸ್ಪೈನಲ್ ಕಾರ್ಡ್ ಏನು ಕಾಣಿಸ್ತಾ ಇದೆಯಲ್ವಾ, ಇಂಡಿವಿಜುವಲ್ ನಾವು ಇನ್ಸೆಕ್ಟ್ ಸಿಸ್ಟಮ್ನ ತಗೊಂಡಾಗ ಇಲ್ಲಿ ನೋಡ್ತೀವಿ, ಮೇಲಿಂದ ಕೆಳಗಡೆ ನೋಡ್ತೀವಿ. ಮಿನಿ ಸಿಸ್ಟಮಲ್ಲಿ ತಗೊಂಡಾಗ ಈ ಭಾಗದಲ್ಲಿ ನಮಗೆ ಡಿವೈಡ್ ಆಗುತ್ತೆ. ಸೊ ಆವಾಗ ನಾನು ಹೇಳಿದ್ನಲ್ವ, ಇಲ್ಲಿ ಹೆಬ್ಬೆರಳು ಯಾವ ಕಡೆ ಬರ್ತಾ ಇದೆ ಅಂತ ಜ್ಞಾಪಕ ಇಟ್ಕೊಳ್ಳಿ. ಆವಾಗ ನಿಮಗೆ ಇಲ್ಲಿ ಎಬೋ ದ ಡಯಾಫಾರ್ಮು, ಬಿಲೋ ದ ಡಯಾಫಾರ್ಮ್ ನೀವು ಅರ್ಥ ಮಾಡ್ಕೋಬೋದು ಈಸಿಯಾಗಿ. ಸೊ ಹಾಗಾಗಿ ನಿಮ್ಮ ಕೈಯಲ್ಲಿ ಇದನ್ನು ಸ್ಪೈನಲ್ ಕಾರ್ಡ್ ಇಲ್ಲಿಂದ ಇಲ್ಲಿಗೆ ಎಷ್ಟು ನಂಬರ್ವರೆಗೂ ಬರುತ್ತೆ, ಇಲ್ಲಿಂದ ಯಾವ್ದು ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಯಾವುದು ಎಂಡ್ ಆಗುತ್ತೆ. ಸೇಮ್ ಇದೇ ಥರ ನೀವು ಎಡಗೈ ತೊಗೊಂಡಾಗ ಈ ಕಡೆಯಿಂದ ಹಿಂಗೆ ಬರುತ್ತೆ, ಇದು ಎಡಗೈ, ಇದು ಬಲಗೈ ತೊಗೊಂಡಾಗ ನಿಮ್ಗೆ ಈ ಕಡೆ ಹಿಂಗೆ ಬರುತ್ತೆ ಸ್ಪೈನಲ್ ಕಾರ್ಡ್. ಇಲ್ಲಿನೂ ಸೇಮ್ ಅದೇ ಥರನೇ ಮಿನಿ ಸಿಸ್ಟಮ್ ಅಂತ ಬಂದಾಗ, ಇವಾಗ ಹೆಬ್ಬೆರಳು ಈ ಕಡೆ ಇದೆ, ಇಲ್ಲಿ ಅರ್ಧ ಭಾಗ ನಿಮಗೆ ಎಬೋ ದ ಡಯಾಫಾರ್ಮ್ ಬರುತ್ತೆ, ಮಿಕ್ಕಿದು ಬಿಲೋ ದ ಡಯಾಫಾರ್ಮ್ ಇಲ್ಲಿಂದ ಇಲ್ಲಿಗೆ ಬರುತ್ತೆ. ನಾನು ಆಗಲೇ ಹೇಳಿದೆ, ಪ್ರತಿಯೊಂದು ಪೇಷಂಟ್ಗೂ ನೀವು ಮಸಾಜ್ ಟೆಕ್ನಿಕ್ ಹೇಳ್ಕೊಡಿ ಅಂತ. ಯಾಕೆ ಮಸಾಜ್ ಟೆಕ್ನಿಕ್ಕು ಅಂದರೆ, ಈಗ ಸ್ಪೈನಲ್ ಕಾರ್ಡ್ ನೋಡಿದ್ರಲ್ವಾ, ನಿಮ್ಮ ದೇಹದ ಸಂಪೂರ್ಣ ಸ್ಪೈನಲ್ ಕಾರ್ಡು ಈ ಒಂದೇ ಪಾಯಿಂಟಲ್ಲಿ ಬಂದ್ಬಿಡುತ್ತೆ. ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ನೋಡಿ, ಇಲ್ಲಿ ಹೆಬ್ಬೆರಳಿದೆ, ಈ ಸೈಡ್ ಹೆಬ್ಬೆರಳಲ್ವಾ ನಿಮಗೆ ಕಾಣಿಸ್ತಾ ಇದೆ. ಹೆಬ್ಬೆರಳು ಯಾವ ಕಡೆ ಇದೆ, ಈ ಕಡೆ ಇದೆ ಹೆಬ್ಬೆರಳು, ಅಂದರೆ ಈ ಭಾಗದಲ್ಲಿ ಹೆಬ್ಬೆರಳಿದೆ. ಈ ಭಾಗದಲ್ಲಿ ಹೆಬ್ಬೆರಳಿದೆ ಅಂದರೆ ನೋಡಿ, ಮಿನಿ ಸಿಸ್ಟಮ್ ಅಂತ ತಗೊಂಡಾಗ ನಾವು ಇಲ್ಲಿ ಎಬೋ ದ ಡಯಾಫಾರ್ಮ್ ಬರುತ್ತೆ, ಇಲ್ಲಿ ಬಿಲೋ ದ ಡಯಾಫಾರ್ಮ್ ಬರುತ್ತೆ. ಇದ್ರ ಮಧ್ಯದಲ್ಲಿ ನಮಗೆಲ್ಲ ಆರ್ಗನ್ಸ್ ಬಂದ್ಬಿಡುತ್ತೆ, ಕಿಡ್ನಿ ಎಲ್ಲನೂ ಬಂದ್ಬಿಡುತ್ತೆ ಇಲ್ಲಿ. ಸೊ ಕೈ ಕಾಲುಗಳೆಲ್ಲ ಈ ಅರ್ಧದಿಂದ ಬರುತ್ತೆ, ಸರ್ ಇನ್ನೊಂದು ಸ್ವಲ್ಪ ಮೇಲೆ ಹಿಡಿದು ಕೈ ಕಾಲುಗಳು ಬರುತ್ತೆ. ಹೆಬ್ಬೆರಳು ಈ ಕಡೆ ಇದೆ, ಇಲ್ಲಿರೋದ್ರಿಂದ ಈ ಸೈಡ್ ಹೆಬ್ಬೆರಳು ಇರೋ ಸೈಡು ಎಬೋ ದ ಡಯಾಫಾರ್ಮು, ಈ ಸೈಡ್ ಬಂದು ಬಿಲೋ ದ ಡಯಾಫಾರ್ಮ್ ಬರುತ್ತೆ ನಮಗೆ. ನೀವೇನೀಗ ನೋಡಿದ್ರಲ್ಲ ಇಷ್ಟೊತ್ತೂ ಅದೇ ಥರ. ಹೆಬ್ಬೆರಳು ಜಾಗದಲ್ಲಿ ಅಪ್ ಟು ಸರ್ವೈಕಲ್ಲು ತೊರಾಸಿಕ್ಕು ಅರ್ಧ ಬರುತ್ತೆ, ಇನ್ನು ಅರ್ಧ ತೊರಾಸಿಕ್ಕಿಂದ ಪೂರ್ತಿ ಕಾಕ್ಸಿಕ್ವರೆಗೂ ಇಲ್ಲಿ ಬರುತ್ತೆ. ಸೊ ಅದಕ್ಕೆ ಎಲ್ಲ ಸುಜೋಕ್ ಥೆರಪಿಸ್ಟ್ ಹೇಳೋದು, ಈ ಪಾಯಿಂಟನ್ನು ಮಸಾಜ್ ಮಾಡಿ ನೋಡಿ, ಈ ಪಾಯಿಂಟನ್ನು ಮಸಾಜ್ ಮಾಡಿ. ಹೀಗೆ ಪ್ರತಿಯೊಂದು ಬೆರಳು ಫ್ರಂಟಲ್ಲೂ ಮಸಾಜ್ ಆಗುತ್ತೆ, ನೀವು ಹಿಂಗೆ ಹಿಡ್ಕೊಂಡಾಗ ನೋಡಿ, ಫ್ರಂಟಲ್ಲೂ ಮಸಾಜ್ ಆಗುತ್ತೆ, ಬ್ಯಾಕಲ್ಲೂ ಮಸಾಜ್ ಆಗುತ್ತೆ. ಎಲ್ಲ ಬೆರಳನ್ನು ಹಿಂಗೆ ಮಸಾಜ್ ಮಾಡೋಕ್ಕೆ ಹೇಳ್ತೀವಿ, ಸಹಜವಾಗಿ ಹೇಳ್ತೀವಿ. ಇದನ್ನು ಮಾಡ್ತಾ ಹೋದರೆ ಗೊತ್ತಿದ್ದು ಗೊತ್ತಿಲ್ಲದಿರೋನು ಥ್ರೂ ಸ್ಪೈನಲ್ ಕಾರ್ಡು ಟ್ರೀಟ್ಮೆಂಟ್ ಬರುತ್ತೆ ಪೇಷಂಟ್ಗೆ. ನೀವು ಕೂಡ ಸಪ್ರೇಟ್ ಟ್ರೀಟ್ಮೆಂಟು, ಸ್ಪೈನಲ್ ಕಾರ್ಡ್ ಟ್ರೀಟ್ಮೆಂಟ್ ಸಪ್ರೇಟ್ ಇದೆಯಲ್ವಾ, ಆ ಸ್ಪೈನಲ್ ಕಾರ್ಡ್ನಿಂದನೂ ಸಹ ಎನರ್ಜಿ ಫ್ಲೋ ಜಾಸ್ತಿಯಾಗಿ ಪೇಷಂಟು ಬೇಗ ವಾಸಿಯಾಗುವಂಥದ್ದು. ಸೊ ಇದು ತುಂಬ ಇಂಪಾರ್ಟೆಂಟು. ಇವತ್ತಿಗೆ ಪ್ರೊಜೆಕ್ಟ್ರಿ ಆರ್ಗನ್ಸ್, ಓವರ್ಲ್ಯಾಪಿಂಗ್ ಆರ್ಗನ್ಸ್, ಇನ್ ಆ್ಯಂಡ್ ಯಾಂಗ್ ಸಿಸ್ಟಮ್ನ ನಾವು ನೋಡಿದ್ದೀವಿ. ಇದು ಮುಂದುವರೆದ ಭಾಗನ ಮುಂದಿನ ಕ್ಲಾಸ್ಗಳಲ್ಲಿ ನೋಡೋಣ. ಸೊ ಇವತ್ತಿಗೆ ಈ ಸೆಷನನ್ನು ಎಂಡ್ ಮಾಡೋಣ. ಇದರಲ್ಲಿ ನಿಮಗೆ ಯಾವುದಾದ್ರು ಡೌಟ್ ಇದ್ದರೆ ಒಂದು 10 ನಿಮಿಷ ಟೈಮ್ ಇದೆ, 10 ನಿಮಿಷದಲ್ಲಿ ಕ್ಲಾರಿಫೈ ಮಾಡೋಣ. ಆಲ್ ಕ್ವಶನ್ಸ್ ಆರ್ ರಿಲೇಟೆಡ್ ವಿತ್ ಓನ್ಲಿ ಸುಜೋಕ್ ಥೆರಪಿ, ಅದು ಇವತ್ತಿನದ್ರಲ್ಲಿದ್ದರೆ. ಎಸ್ ಪ್ರಮೋದ್ ಸರ್. ಸರ್ ನಮಸ್ತೆ. ನೀವು ಈಗ ತೋರಿಸ್ಬೇಕಾದ್ರೆ ಆರ್ಗನ್ ಅನ್ನ ಓವರ್ಲ್ಯಾಪ್ ಆಗುತ್ತೆ ಅಂತ ಹೇಳಿದ್ರಲ್ಲ, ಓವರ್ಲ್ಯಾಪ್ ಆಗುತ್ತೆ. ಅದು ಡಯಾಫಾರಮ್ ಮೇಲೆ ಕೆಳಗೆ ಬಂದಾಗ ಲಂಗ್ಸ್ ಬೇರೆ ಬೇರೆ ಮೂರ್ ಆರ್ಗನ್ಸ್ ಓವರ್ಲ್ಯಾಪ್ ಆಗುತ್ತೆ. ನಾವು ಈ ಓವರ್ಲ್ಯಾಪ್ ದೃಷ್ಟಿನಲ್ಲಿ ನೋಡಿರಲ್ಲ, ಇಲ್ಲಿದೆ ಅಂತ ಕಾಮನ್ ಆಗಿ ಟ್ರೀಟ್ಮೆಂಟ್ ಕೊಡ್ತಿರ್ತೀವಿ ನಾವು. ಅಂದ್ರೆ ಇದು ನಾನ್ ತಿಳ್ಕೊಂಡಿರೋದು, ಇವಾಗ ನೀವು ಪಾಠ ಮಾಡಿದ್ ನೋಡಿದ್ರೆ, ಈಗ ಪಾರ್ಕ್ ಅವರು ಏನು ಧ್ಯಾನದಲ್ಲಿ ನಮ್ಮ ಪ್ರತಿಬಿಂಬಗಳನ್ನ ಕಂಡ್ರು ಅದನ್ನ ಪ್ರತಿನಿಧಿಸಿದ್ದಾರೆ ಅಂತ ನೀವ್ ಹೇಳಿದ್ರಿ. ಹಂಗೆ ನಮ್ಮ ಮನಸ್ಸಿನಲ್ಲಿ ನಾವು ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ಇದು ಸ್ಪ್ಲೀನು, ಇದು ಸ್ಟಮಕ್ ಅನ್ಕೊಂಡು ನಾವು ಕೊಟ್ಟಿರ್ತೀವಲ್ಲ, ಆ ಏನು ದೃಷ್ಟಿ ನಮ್ಮದು ಅದ್ರ ಮೇಲೆ ಆಗತ್ತಾ, ಎಫೆಕ್ಟ್ ಆಗತ್ತಾ ಅಂತ. ದೃಷ್ಟಿ ಎಫೆಕ್ಟ್ ಆಗುತ್ತೆ ಇಲ್ಲ ಗೊತ್ತಿಲ್ಲ, ಆ ಭಾವನೆ ಇರುತ್ತಲ್ಲ ಸರ್, ನಮಗೆ ಏನು ವಿಜುವಲೈಸೇಷನ್
ಮಾಡಿರ್ತೀವಲ್ಲ ನಾವ್ ಈತನಿಗೆ ಇದನ್ಕು ಪ್ಯಾಂಕ್ರಿಯಾಸ್ ಅಲ್ಲಿ ಸಮಸ್ಯೆ ಇದೆ, ಈತನಿಗೆ ಕೊಡ್ತಾ ಇದೀವಿ ಅಂತ, ಅಥವಾ ಸ್ಟಮಕ್ ಅಲ್ಲಿ ಇದೆ, ಅದು ಓವರ್ಲ್ಯಾಪ್ ಆಗಿರುತ್ತೆ. ನಾವು ಓವರ್ಲ್ಯಾಪ್ ಅನ್ನೋ ದೃಷ್ಟಿ ನೋಡಿರಲ್ಲ, ಆ ಅಂಗವನ್ನ ನೋಡಿ ಕೊಟ್ಬಿಟ್ಟಿರ್ತೀವಿ ನಾವು. ಆ ಸ್ಥಿತಿ ಇರುತ್ತಲ್ಲ, ನಮ್ಮ ಮನಸ್ಸಿನ ಸ್ಥಿತಿ ಕೊಡ್ಬೇಕಾದ್ರೆ ಅದೇ ಎಫೆಕ್ಟ್ ಆಗುತ್ತಾ ಅಂತ ನಾನು ಕೇಳ್ತಾ ಇರೋದು. ಆ ಮನಸ್ಸಿನ ಸ್ಥಿತಿ ಅವ್ರು ಹೇಳಿರೋದು ಅದನ್ನೇ. ಏನೇನು ಹೇಳಿದ್ರೆ ಮನಸ್ಸಿನ ಸ್ಥಿತಿ ಅಂದ್ರೆ, ನೀವು ಪ್ರಿಸೈಸ್ ಆಗಿ ಆರ್ಗನ್ ಹುಡುಕೋದಿಕ್ಕೆ ಆ ಮನಸ್ಸಿನ ಸ್ಥಿತಿಯಲ್ಲಿ ಹುಡುಕ್ಬೇಕು ಅಂತ ಹೇಳಿರೋದು ಅವರು. ಆ ಮನಸ್ಥಿತಿಯಲ್ಲಿ ನೀವು ಹುಡುಕ್ದಾಗ ನಿಮ್ಗೆ ಆರ್ಗನ್ ಸಿಕ್ಕುತ್ತೆ, ಇಲ್ಲ ಅಂದ್ರೆ ಸಿಕ್ಕಲ್ಲ, ಬೇರೆ ಆ ಕಡೆ ಡೈವರ್ಟ್ ಆಗತ್ತೆ ಅದು. ನೀವು ಹೇಳೋದು ನಾವು ನೋಡಿದ ತಕ್ಷಣ ವಾಸಿ ಆಗತ್ತೆ, ನಾವು ಅನ್ಕೊಂಡಾಗ ವಾಸಿ ಆಗತ್ತೆ ಅಂತ ನೀವು ಹೇಳೋದಲ್ವಾ. ಇಟ್ಸ್ ಲೈಕ್ ಡಿಸ್ಟೆನ್ಸ್ ಹೀಲಿಂಗ್ ಅಂತ ಹೇಳ್ತೀರಾ ನೀವು. ಇಲ್ಲಿ ನಾವು ಹಂಗಂತೇಳಿ ಅದನ್ನ ಆರ್ಗನ್ ಅನ್ಕಂಟ್ರೋಲ್ ಮಾಡಿರ್ತೀನಿ. ಹೌದು, ನಮ್ಗೆ ಅಷ್ಟು ಐಡಿಯಾ ಇಲ್ಲ. ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದ್ರೆ ನಾವು ಅದೇ ಉದ್ದೇಶದಲ್ಲಿ ಮಾಡ್ತಾ ಇರೋದು, ಬಟ್ ಅಂದ್ಕೊಂಡಿದ ತಕ್ಷಣ ವಾಸಿ ಆಗುತ್ತೆ ನಮ್ಗೆ ಆ ತರ ರಿಸಲ್ಟ್ ಬಂದಿಲ್ಲ. ಇನ್ಫ್ಯಾಕ್ಟ್ ನಮ್ಗೆ ಅಲ್ಲ ಸರ್, ಡಿಸ್ಟೆಂಟ್ ಹೀಲಿಂಗ್ ಅಂತ ಅಲ್ಲ ನಾನು ಹೇಳ್ತಾ ಇರೋದು. ಈಗ ನನ್ನ ಮನಸ್ಸಿನಲ್ಲಿ ಗೊತ್ತಾಯ್ತು ನೀವು ಹೇಳಿದ್ದು. ನಾನು ಓವರ್ ಲ್ಯಾಪಿಂಗ್ ದೃಷ್ಟಿ ನೋಡಿಲ್ಲ ನಾನು. ಇದೇ ಆರ್ಗನ್ ಅನ್ಕೊಂಡು ನಾನು ಮನಸ್ಸಾಕ್ಷಿಯಾಗಿ, ಅಂದ್ರೆ ನಾನು ಏನು ಶೂನ್ಯ ಸ್ಥಿತಿನೋ ಅಥವಾ ಈತನಿಗೆ ಅನುಕೂಲ ಆಗ್ಲಿ ನನ್ಗೆ ಆರ್ಗನ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ ಇನ್ನ ಮನಸ್ಥಿತಿಯಲ್ಲಿ ಕೊಟ್ಟಿರ್ತೀನಿ. ಹೌದು, ಅದು ಎಫೆಕ್ಟ್ ಆಗುತ್ತೆ ಅಂತ ನಾನು. ಹೌದು, ಕೊಡ್ಬೇಕಾಗಿರೋದು ಹಾಗೇನೆ. ಆ ಸ್ಥಿತಿಯಲ್ಲಿ ನೋಡಿದಾಗಲೇ ನಿಮಗೆ ಕರೆಕ್ಟ್ ಆಗಿ ಆರ್ಗನ್ ಡಯಾಗ್ನೈಸ್ ಆಗುತ್ತೆ ಅಂತ ಹೇಳಿರುವಂತದ್ದು. ಅದೇ ಸ್ಥಿತಿಯಲ್ಲಿ ನೋಡಿ ಅಂತಾನೆ ಅವರು ಹೇಳಿರೋದು. ಸೊ ನಾವು ಅದೇ ಸ್ಥಿತಿಯಲ್ಲಿ ನೋಡ್ಬೇಕು. ತುಂಬಾ ಥ್ಯಾಂಕ್ಸ್ ಸರ್, ಕ್ಲಿಯರ್ ಆಗಿ. ಈಗ ನಾವು ಬೇರೆ ಕ್ಲಾಸ್ಗಳಲ್ಲಿ ಕೇಳಿ ಇನ್ನು ಹೆಂಗು ನೋಡಿದ್ವಿ, ಆದ್ರೆ ಇಷ್ಟು ಪರ್ಟಿಕ್ಯುಲರ್ ಆಗಿ ಹಿಂಗಿಂಗೆ ಅಂದ್ರೆ ಡಯಾಗ್ನೈಸೇ ಅತಿ ಮುಖ್ಯ ಅನ್ನೋದನ್ನ ನೀವು ಇವತ್ತು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಸರ್. ತುಂಬಾ ಥ್ಯಾಂಕ್ಸ್ ಸರ್. ನಮಸ್ಕಾರ.